ಕರ್ತಾದಿ ಕರ್ತನೂ ಆಗಿರುವ ಯೇಸು ಕ್ರಿಸ್ತರ ಸುಮಧುರವಾದ ನಾಮದಲ್ಲಿ ಕರ್ತನ ಆಲಯದ ಒಳಗೆ ಬರುವನಿಗೆ ಆಶೀರ್ವಾದ ಅಂತ ವಾಕ್ಯ. ಕರ್ತನ ನಾಮನ್ನ ಆರಾಧಿಸುವುದಕ್ಕಾಗಿ, ಆತನ ಗೌರವಿಸುವುದಕ್ಕಾಗಿ ಬಂದಿರೋ ನಾವೆಲ್ಲರೂ ಕೂಡ ಕರ್ತನೇ ಈ ದಿನದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬಂದಿದೆಯಪ್ಪ. ಯುದ್ಧದ ಭೀಕರತೆ, ಬರಗಾಲದ ಭೀಕರತೆ, ಕಣ್ಣೀರಿನ ಭೀಕರತೆ, ಅನೇಕ ವಿಧವಾದ ಹೋರಾಟಗಳ ಭೀಕರತೆಗಳ ಈ ಪ್ರಪಂಚದ ಮಧ್ಯದಲ್ಲಿ ನಮ್ಮನ್ನು ಸುಭದ್ರವಾಗಿ ಇಟ್ಟುಕೊಂಡು ಬಂದಿದೆಯಪ್ಪ. ಆ ಸುಭದ್ರವಾಗಿ ಇಟ್ಟದಕ್ಕಾಗಿ ಕರ್ತನಿಗೆ ನಮ್ಮ ಕರಗಳೆತ್ತಿ ದೇವರಿಗೆ ಸ್ತೋತ್ರ ಬಲಿ ಅರ್ಪಿಸೋಣ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಕೈಯಲ್ಲಿ ಯೇಸು ನಾಮ ನನ್ನ ಬಾಯಲ್ಲಿ ಹೇಳುವಾಗ ಜಯವು ಕೈಯಲ್ಲಿ. ಬೋಲೋ ಜೈ 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 ಯೇಸು ನಾಮದಲ್ಲಿ. ಬೋಲೋ ಜೈ 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 ಯೇಸು ರಕ್ತದಲ್ಲಿ. ಬೋಲೋ ಜೈ 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 ಯೇಸು ನಾಮದಲ್ಲಿ. ಬಲವು ನನ್ನನ್ನು ಯೇಸು ಬಿಡಲಿಲ್ಲ. ಸಿಂಹದ ಬಾಯಿಂದ ನನ್ನನ್ನು ತಪ್ಪಿಸಿದ ಯೇಸು ತಪ್ಪಿಸಿದ. ಬೆಂಕಿಯ ಬಲವು ನನ್ನನ್ನು ದಹಿಸಲು ಯೇಸು ಬಿಡಲಿಲ್ಲ. ಸಿಂಹದ ಬಾಯಿಂದ ನನ್ನನ್ನು ತಪ್ಪಿಸಿದ ಯೇಸು ತಪ್ಪಿಸಿದ. ಬೆಂಕಿಯ ಬಲವು ನನ್ನನ್ನು ದಹಿಸಲು ಯೇಸು ಬಿಡಲಿಲ್ಲ. ಸಿಂಹದ ಬಾಯಿಂದ ನನ್ನನ್ನು ತಪ್ಪಿಸಿದ ಯೇಸು ತಪ್ಪಿಸಿದ. ಬೆಂಕಿಯ ಬಲವು ನನ್ನನ್ನು ದಹಿಸಲು
ಯೇಸುವೆ ನಿನ್ನ ನಾಮದಿಂದ ಸಕಲ ಪಾಪವು ನೀಗುವುದು. ಯೇಸುವೆ ನಿನ್ನ ರಕ್ತದಿಂದ ಹುಟ್ಟು ಕುಂಟನು ನಡೆದದು. ಯೇಸುವೆ ನಿನ್ನ ನಾಮದಿಂದ ಸಕಲ ಪಾಪವು ನೀಗುವುದು. ಯೇಸುವೆ ನಿನ್ನ ರಕ್ತದಿಂದ ಹುಟ್ಟು ಕುಂಟನು ನಡೆದದು. ಯೇಸುವೆ ನಿನ್ನ ನಾಮದಿಂದ ಕಾಲು ಸಕಲ ಪಾಪವು ನೀಗುವುದು. ನಗಿ ನಗಿ ಯೇಸುವೆ ನಿನ್ನ ರಕ್ತದಿಂದ ಹುಟ್ಟು ಕುಂಟನು ನಡೆದದು. ಯೇಸುವೆ ನಿನ್ನ ನಾಮದಿಂದ ಸಕಲ ಪಾಪವು ನೀಗುವುದು. ಯೇಸುವೆ ನಿನ್ನ ರಕ್ತದಿಂದ ಯೇಸುವೆ ಗಾಯದಿಂದ ಗುಣವಾದೆ ಗುಣವಾದೆ. ಯೇಸುವೆ ರಕ್ತದಿಂದ ಶುದ್ಧನಾದೆ ಪರಿಶುದ್ಧನಾದೆ. ಜೈ 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 ಯೇಸು ನಾಮದಲ್ಲಿ ಬೋಲೋ ಜೈ 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 ಯೇಸು ರಕ್ತದಲ್ಲಿ ಬೋಲೋ ಜೈ 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 ಯೇಸು ಎಲ್ಲ ಕೈ ಮೇಲೆ ಬರಲಿ, ಕೈ ಮೇಲೆ ಬೋಲೋ ಜೈ 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 ಯೇಸು ಎರಡು ಕೈ ಎರಡು ಕೈ ಎರಡು ಕೈ ಎರಡು ಕೈ ಅಂತೆ ಬಿಡಲ್ಲ ನೀನು. ಜೈ 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 ಯೇಸು ನಾಮದಲ್ಲಿ ಬೋಲೋ ಜೈ 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 ಯೇಸು ರಕ್ತದಲ್ಲಿ ಬೋಲೋ ಜೈ 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 ಯೇಸು ನಾಮದಲ್ಲಿ ಬೋಲೋ ಜೈ 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 ಯೇಸು ರಕ್ತದಲ್ಲಿ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಆಮೆನ್. ಯೇಸು ಯೇಸು ರಕ್ತದಲ್ಲಿ ಮನದಲ್ಲಿ ಬಿಡುಗಡೆ ನಮಗೆ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ. ಮನ ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಬೋಲೋ ಜೈ 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 ಯೇಸು ನಾಮದಲ್ಲಿ ಬೋಲೋ ಜೈ 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 ಯೇಸು ರಕ್ತದಲ್ಲಿ ಬೋಲೋ ಜೈ 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 ಯೇಸು ನಾಮದಲ್ಲಿ ಬೋಲೋ ಜೈ 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 ಯೇಸು ರಕ್ತದಲ್ಲಿ ಬೋಲೋ ಜೈ 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 ಯೇಸು ನಾಮದಲ್ಲಿ ಬೋಲೋ ಜೈ 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 ಯೇಸು ರಕ್ತದಲ್ಲಿ ಬೋಲೋ ಜೈ 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 ಯೇಸು ನಾಮದಲ್ಲಿ ಬೋಲೋ ಜೈ 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 ಯೇಸು ರಕ್ತದಲ್ಲಿ ಬೋಲೋ ಜೈ 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 ಯೇಸು ನಾಮದಲ್ಲಿ ಬೋಲೋ ಜೈ 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 ಯೇಸು ರಕ್ತದಲ್ಲಿ ಬೋಲೋ ಜೈ 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 ಯೇಸು ನಾಮದಲ್ಲಿ ಬೋಲೋ ಜೈ 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 ಯೇಸು ರಕ್ತದಲ್ಲಿ ಎರಡು ಕೈ ಮೇಲೆ ಬರಬೇಕು. ಜೈ 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 ಯೇಸು ನಾಮದಲ್ಲಿ ಬೋಲೋ ಜೈ 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 ಯೇಸು ರಕ್ತದಲ್ಲಿ ಬೋಲೋ ಜೈ 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 ಯೇಸು ನಾಮದಲ್ಲಿ ಬೋಲೋ ಜೈ 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 ಯೇಸು ರಕ್ತದಲ್ಲಿ. Hallelujah, 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 hallelujah.
ಪಾಸ್ ಓವರ್ ಮೀನ್ಸ್ ಇಟ್ಸ್ ಎ ಡೇ ಆಫ್ ಡೆಲಿವರೆನ್ಸ್. ಒಂದು ರಕ್ಷಣೆ, ಸಾಲ್ವೇಷನ್ ಅಂತ ಹೇಳ್ತಾರೆ. ಸಾಲ್ವೇಷನ್ ಅಂದರೆ ದೇವರು ತನ್ನ ಮಕ್ಕಳಿಗೋಸ್ಕರ ಯಾವುದೋ ಒಂದು ಕಾರ್ಯವನ್ನು ಸಿದ್ಧಪಡಿಸಿ ತನ್ನ ಮಕ್ಕಳು ಆಶೀರ್ವಾದ ಪಡಿಬೇಕಂತೇಳಿ ನಮಗಾಗಿ ಆಯ್ತಪಡಿಸಿ ಕೊಡ್ತದೆ. ನಮಗಾಗಿ ದೇವರು ಆಯ್ತಪಡಿಸಿ ಕೊಡೋದೇನೆ. ಆಗ ನಾನು ತೋರಿಸ್ತೇನೆ ನಿಮಗೆ 7 ದೀಪಸ್ತಂಭಗಳು. 7 ದೀಪಸ್ತಂಭಗಳನ್ನ ನೋಡಿದ್ರೆ 7 ಕುರಿತ ವಿಶೇಷವಾದ ಆತ್ಮೀಯ ಹಬ್ಬಗಳಿದೆ. ಆ ಆತ್ಮೀಯ ಹಬ್ಬಗಳು, ಒಂದು ಪೆಸಾಕು, ಇನ್ನೊಂದು ಮಾಟ್ಸ, 3ನೇದು ಕೂರಿಮ್, 4ನೇದು ಶವೋತ್, 5ನೇದು ರೋಷ್ ಹಸನ್ನ, 6ನೇದು ಯಾಮ್ ಕಿಪೋರ್, ಮತ್ತು 7ನೇದು ಸುಕೋತ್ ಅಂತ ಹೇಳಿ. ಈ 7 ಹಬ್ಬಗಳಲ್ಲಿ 3 ಹಬ್ಬ ಬಂದು ವಿಶೇಷವಾದ ಹಬ್ಬ. ಆ 3 ಹಬ್ಬ ಬಂದು ದೇವರಿಗೆ ಹೃದಯಕ್ಕೆ ಮೆಚ್ಚಿದೆ ಆದ ಹಬ್ಬ. ಅಂದರೆ ಏನು ಹಬ್ಬ? ಆಗ 7 ಹಬ್ಬಗಳು ಏನು ತೋರಿಸತ್ತಂದರೆ ಯೇಸುವಿನ ಶಿಲುಬೆ, 2ನೇದು ಮರಣ, 3ನೇದು ಆತನ ಪುನರುತ್ಥಾನ, 4ನೇದು ಪವಿತ್ರಾತ್ಮರ ಆಗಮನ, 5ನೇದು ಯೇಸುವಿನ ರಹಸ್ಯ ಬರುವಿಕೆ, 6ನೇದು ದೇವರ ನ್ಯಾಯ ತೀರ್ಪು, 7ನೇದು ವರ್ಣಶಾಲೆಗಳ ಹಬ್ಬ. ಅಂದರೆ 1000 ವರ್ಷ ಅರಸಾಕ್ಷಿ ಆಳತಕ್ಕಂಥ ಕಾಲ. ನಾವು ನಿತ್ಯವಾಗಿ ತಂದೆಯ ರಾಜ್ಯದಲ್ಲಿ ನಾವು ಹೋಗಿ ವಾಸ ಮಾಡ್ತೇವೆ. ಆಗ ದೇವರು ಹೇಳ್ತಾರೆ ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ 3 ಹಬ್ಬಗಳು ವಿಶೇಷವಾದ ಹಬ್ಬ. ಶಕುಂತಲ ಅವರೇ, ಆ 3 ಹಬ್ಬ ಯಾಕೆ ಇಟ್ಟಿದ್ದಾರೆ ಅಂದರೆ ಗಾಡ್ ವಾಂಟೆಡ್ ಟು ಬ್ಲೆಸ್ ಯು ಅಬೆಂಡೆಂಟ್ಲಿ, ನಿನ್ನನ್ನು ಪರಿಪೂರ್ಣವಾಗಿ ಆಶೀರ್ವಾದ ಮಾಡುವಂಥ ದಿನ. ಅದಕ್ಕೆ ಹೇಳ್ತಾರೆ ನೀವು ಸಂಭ್ರಮವಾಗಿರಬೇಕು ಅಂತ ಹೇಳ್ತಾರೆ. ಹೇಳಿ, ನಾನು ಸಂಭ್ರಮವಾಗಿರಬೇಕು, ನಾನು ಸಂಭ್ರಮವಾಗಿರಬೇಕು, ನಗರಿ ನಾನು ಸಂಭ್ರಮವಾಗಿರಬೇಕು. ನೋಡಿ, ವರ್ಷ ಪೂರ್ತಿ ನೀವು ಡಲ್ ಆಗಿರ್ತೀರಾ ಜಾನವರೇ, ಆದರೆ ಬರ್ತ್ಡೇ ದಿನ ಮಾತ್ರ தனியாக இருக்கும். பவுட்ரு தனியாக இருக்கும், க்ரீம் தனியாக இருக்கும், சென்ட்டு தனியாக இருக்கும், துணி தனியாக இருக்கும், சாப்பாடு தனியாக இருக்கும், ಕೋಳಿ ಕೊಕ್ಕರೆ ಎಲ್ಲ ತನಿயாக இருக்கும். ಬರ್ತ್ಡೇ ದಿನ ಹೆಂಗಿರ್ತೀರಾ? 1 ವರ್ಷ ನೀವು ಸರಿಯಾಗಿ ಎದ್ದಿಲ್ಲ ಅಂದರೂ ಕೂಡ ಅವತ್ತು ಕರೆಕ್ಟಾಗಿ 6:30ಗೆ ಎದ್ದು ಸ್ನಾನ ಮಾಡ್ಕೊಂಡ್ಬಿಡ್ತೀರಾ. ಹಾಂ, ಬಟ್ಟೆ ಸಪ್ರೇಟು. 1 ವರ್ಷ ನೀವು ಜೇಮ್ಸ್ ಅವರೇ ಅಲ್ಲಿ ಉಜ್ಜಿಲ್ಲ ಅಂದರು ಅವತ್ತು ಉಜ್ಕೊಂಡ್ಬಿಡ್ತೀರಾ ನೀವು. ಯಾಕಂದರೆ ಅವತ್ತು ಬರ್ತ್ಡೇ ಕ್ಲೀನಾಗಿ ಉಜ್ಬಿಡ್ತೀರಾ. ಅವ್ರು ಉಜ್ಜೋ ರೀತಿ ಹೆಂಗಿರುತ್ತಂದ್ರೆ ಅಲ್ಲೇ ಕೆಳಗೆ ಉಜ್ಬಿಡ್ಬೇಕು. ಉಜ್ಜಿಬಿಟ್ಟು ಎಲ್ಲ ರೆಡಿ ಮಾಡಿ ಫೋನ್ ಹತ್ರ ಕಾಯ್ತಾ ಇರ್ತೀರಾ. ವರೋಮ ಕಾಲು, ವರೋಮ. ಯಾರ್ದು ಕಾಲು ಬಂತು ಫಸ್ಟು? ಪವಿತ್ರದ್ ಬಂತ, ರಾಮಿದ್ ಬಂತ, ರಾಜ್ಯದ ಬಂತ? ಅವ್ರು ಹೇಳ್ತಾರೆ, ಸಿಸ್ಟರ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್. ಅಯ್ಯೋ ಸಿಸ್ಟರ್, ಇರಲಿ ಪರವಾಗಿಲ್ಲ, ಬನ್ನಿ, ಬರಬೇಕು, ಇವೆಲ್ಲ ಬರಬೇಕು, ಎಲ್ಲ ಇವಾಗೆಲ್ಲ ಕೋಳಿ ಇಟ್ಟಿದ್ದೀವಿ, ಬರಬೇಕು, ಬರ್ತೀವಿ. ಇಡೀ ಜನ ಬರ್ತಾರೆ. ಯಾವನ ಬಂದಿಲ್ಲ ಅಂದ್ರೆ ಎಗ್ರಿಗೂ ಒದ್ದಾಕ್ಬಿಟ್ಟಿರ್ತೀವಿ ನಾವು. ಬಂದ ನೀನು ಬರ್ತ್ಡೇಗೆ ಸತ್ತೋಗಿ ಹಾಳಾಗೋಗು ಅಂದ್ಬಿಟ್ಟಿರ್ತೀವಿ ನಾವು. ಆ ಬರ್ತ್ಡೇ ದಿನ ಎಲ್ಲರೂ ಬರೋ ಹಾಗೆ ನೀವು ಏರ್ಪಾಟ್ ಮಾಡ್ಕೊಳ್ತೀರಾ. ಅವ್ರ ಮುಖದಲ್ಲಿ ನಗುಮುಖ ಇಲ್ಲ ಅಂದ್ರೆ ನಾಗೇಶ್ ಅವರೇ, ನಿಮ್ಮ ಮುಖದಲ್ಲಿ ಪಳಪಳ ಅಂತ ಆ ನಗುಮುಖ ಆಗ್ತಾ ಇರುತ್ತೆ ನೋಡಿ. ಅದು ಯಾಕಂದ್ರೆ ಅವತ್ತು ದಿನ ಎಂಥ ದಿನ? ಜನ್ಮದಿನ. ಹೇಳಿ, ಅವತ್ತಿನ ದಿನ ನನ್ನ ಜನ್ಮದಿನ. ಜನ್ಮ ಜಾಡೋ ದಿನ ಅಲ್ಲ, ಜನ್ಮ ಜಾಡ್ಬಿಟ್ಟ ಅಂತ ಹೇಳ್ತಾರೆ ಕೆಲವರು, ಪರಕೆಯಲ್ಲಿ ಹೊಡೆದ್ಬಿಟ್ಟು. ಅದಲ್ಲ, ಎಲ್ಲರೂ ಬಂದು ಅವತ್ತು ಯಾರು ಏನೇ ಬೈಯೋರಿದ್ರು ಕೂಡ ಅವತ್ತು ಬೈಯಲ್ಲ ನಿಮಗೆ. ಬರ್ತಡೇ ಕಣೋ, ನಾಳೆ ಬೈಯೋಣ ಬಿಡೋ ಅವನಿಗೆ, ಇವತ್ತು ಸಾಲ ಕೇಳ್ಬಿಡ ಕಣೋ ಜಯಣ್ಣ ಹತ್ರ, ನಾಳೆ ಕೇಳ್ಕೊಳೋಣ, ಇವತ್ತೊಂದು ಬರ್ತಡೇ ಕಣೋ ಅಲ್ವಾ? ಅವತ್ತು ಯಾರು ನಿಮ್ಗೆ ಸತಾಯಿಸಲ್ಲ. ನಾನು ಹೇಳ್ತೇನೆ, ಆ ಒಂದು ಬರ್ತ್ಡೇ ಬಂದು ಹೋಗ್ಬಿಡುತ್ತೆ. ಆದರೆ ಇದು ತಂದೆಯ ಆಶೀರ್ವಾದಿಸಲ್ಪಟ್ಟ ಮಹಿಮೆ ಪಡೋ ಹಬ್ಬದ ದಿನ. ನಿಮಗಾಗಿ ದೇವರು ಎಲ್ಲವನ್ನ ಮಾಡಿ ಮುಗಿಸಿಕೊಟ್ಟದ ದಿನ. ಆಗ 3 ಹಬ್ಬ ವಿಶೇಷವಾದದ್ದು. ಓದಿ ಮಾತನ್ನ. ಹುಳಿಯಿಲ್ಲದ ರೊಟ್ಟಿಗಳ ಜಾತ್ರೆಯಲ್ಲಿಯೂ, ಪಂಚಾಶತಮ ದಿನದ ಜಾತ್ರೆಯಲ್ಲಿಯೂ, ಪರ್ಣಶಾಲೆಗಳ ಜಾತ್ರೆಯಲ್ಲಿಯೂ, ಅಂತೂ ವರುಷಕ್ಕೆ 3 ನಿಮ್ಮಲ್ಲಿರುವ ಗಂಡಸರೆಲ್ಲರೂ ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಆತನು ಆದುಕೊಳ್ಳುವ ಸ್ಥಳದಲ್ಲಿ ಕಾಣಿಸಿಕೊಳ್ಳಬೇಕು. ಒಬ್ಬರೂ ಕೈಯಲ್ಲಿ ಕಾಣಿಕೆ ಇಲ್ಲದೆ ಆತನ ಸನ್ನಿಧಿಗೆ ಬರಕೂಡದು. ಪ್ರತಿಯೊಬ್ಬನು ತನಗೆ ಯೆಹೋವನು ಅನುಗ್ರಹಿಸಿದ ಆದಾಯದ ಮೇರೆಗೆ ತನ್ನ ಶಕ್ತ್ಯಾನುಸಾರ ಕೊಡಬೇಕು. ಆಗ ಅಪ್ಪ ಹೇಳ್ತಾರೆ, ನೀವು 10ನೇ ವಾಕ್ಯ ಓದಿ, 11ನೇ ವಾಕ್ಯ. ಮತ್ತು ಆತನ ಹೆಸರನ್ನು ಸ್ಥಾಪಿಸುವುದಕ್ಕೂ ಆದುಕೊಳ್ಳುವ ಸ್ಥಳದಲ್ಲಿ ನೀವು ನಿಮ್ಮ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ದಾಸದಾಸಿಯರು, ನಿಮ್ಮ ಊರಿನಲ್ಲಿರುವ ಲೇವಿಯರು, ಪರದೇಶದವರು, ತಾಯಿ ತಂದೆ ಇಲ್ಲದವರು, ವಿಧವೆಯರು, ಇವರೆಲ್ಲ ಪಸ್ಕಾಪಕ್ಕೆ ಬರ್ಬೇಕಿಲ್ಲಿ. ಅದೇ ಅಪ್ಪ ಹೇಳೋದಲ್ಲಿ, ತಾಯಿ ತಂದೆ ಇಲ್ಲದವರು, ಲೇವಿಯರು, ಪರದೇಶದವರು, ವಿಧವೆಯರು ನಿಮ್ಮ ದೇವರಾದ ಯೆಹೋವನ ಸನ್ನಿಧಾನದಲ್ಲಿ ದುಃಖದಿಂದ ಇರಬೇಕು, ಸಂಭ್ರಮ. ಅವಾಗ ಯಾರಾದ್ರೂ ನಿಮಗೆ ಜೇಮ್ಸ್ ಅವರೇ ಬರ್ತ್ಡೇ ದಿನ ನಗ ಕೇಳ್ತಾರ? ಕ್ಯಾರನ್ ಅವರೇ, ಯಾರಾದ್ರೂ ನಿಮಗೆ ದಯವಿಟ್ಟು ನಿಮ್ಮ ಬರ್ತ್ಡೇ ದಿನ ನೀವು ನಗಬೇಕು, ನಿಮ್ಮ 32 ಹಲ್ಲುಗಳನ್ನ ತೋರಿಸಬೇಕು, ನಗುತ್ತಾ ಓಡಾಡಬೇಕು, ಚಿಲಿ ಅಂತ ಮಾಡ್ಬೇಕು ಅಂತ ಹೇಳ್ಕೊಡ್ತಾರ?
ಹೆಂಗ್ ಬಂತದ್ದು? ಅದ್ಯಾಕೆ ಇದು ಬರೋದಿಲ್ಲ ಆಟೋಮೆಟಿಕ್ ಆಗಿ? ಇದು ಬರಬೇಕು. ಇದು ಆಟೋಮೆಟಿಕ್ ಯಾಕೆ ಬರಲ್ಲ ಅಂದರೆ ನೀನು ಇನ್ನೂ ಕವನೆಂಟ್ ಒಳಗೆ ಬಂದಿಲ್ಲ ಅಂತ ಅರ್ಥ. ಕವನೆಂಟ್ ಒಳಗೆ ಬಂದ್ರೇ ಅದು ನಿಮ್ಗೆ ಗೊತ್ತಾಗತ್ತೆ. ಊಟಿ ಹತ್ರ ಹೋಗ್ಬಿಟ್ಟು 4-5 ಜನ ಮಕ್ಕಳೆಲ್ಲ ತಗೋಬಿಟ್ಟು ಕೊನೆ ಮಗ ಇದ್ದಾನೆ ಎಲ್ಲ ಇಳಿಸ್ಬಿಟ್ಟು ಏಯ್ ನೋಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಅವನು ಕಾಣ್ತಿಲ್ಲ. ಅವನು ಹೇಳ್ತಾನೆ ಏನು ಎಲ್ಲ ಚೆನ್ನಾಗಿದೆ ಅಂತಾರೆ, ನನಗೇನು ಕಾಣ್ತಾ ಇಲ್ವಲ್ಲೋ. ಅಯ್ಯೋ ನಿನ್ನ ಕಾಣಲ್ಲ, ನಾನೇನು ಮಾಡಲಿ? ಸಾಲ್ರಿ ಅಟ್ಲೀಸ್ಟ್ ತಿಳ್ಕೊ. ಅಲ್ಲ ಸೂರ್ಯ ಇಲ್ವಲ್ಲ, ಅಲ್ಲಿ ಸೂರ್ಯ ಐತೆ. ಹಾಗೆ ನೀವೆಲ್ಲ ಆತ್ಮೀಯ ಕುರುಡರಾಗಿದ್ದೀರಾ. ನಿಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು. ಆ ತೆರೆಯತಕ್ಕಂಥ ಒಂದು ವೇದಿಕೆ ಏನಂದ್ರೆ ಇದು ವೇದಿಕೆ. ವಾಕ್ಯದ ತಿರುಳಿಂದ ನಿಮ್ಮ ಕಣ್ಣುಗಳನ್ನ ದೇವರು ಮನೋನ್ನತಗಳ ಬೆಳಗಿಸ್ತಾರೆ. ಸತ್ತವರೊಳಗೆ ಬದುಕೋರನ್ನ ಹುಡುಕೋದೇನಂತ ಅಪ್ಪ ಹೇಳ್ತಾರೆ. ಇನ್ನು ಅಳೋದು ಬೇಕಾಗಿಲ್ಲ, ನಾ ಎದ್ದಿದ್ದೀನಿ, ಎಲ್ಲ ಮುಗಿಸಿದ್ದೀನಿ, ನನ್ನ ರಕ್ತವನ್ನು ನಿಮಗಾಗಿ ತಂದಿದ್ದೀನಿ ಅಂತ ಹೇಳ್ತಾರೆ. ಆಗ ಸಂಭ್ರಮ ಅಂದ್ರೇನು? ಯೇಸು ಕ್ರಿಸ್ತ ನಮಗಾಗಿ ಕೊಟ್ಟಂತ ರಕ್ಷಣೆ, ಆ ರಕ್ಷಣೆ ದಾಸತ್ವದಿಂದ ಇದ್ದಂಥ ಜನರನ್ನ ದೇವರು ಹೊರಗಡೆ ಕರ್ಕೊಂಬರ್ತಾರೆ. ಅವ್ರ ಕೈಲಿ ಕರ್ಕೊಂಬರಕ್ಕಾಗಿಲ್ಲ, ಅವ್ರ ಕೈಲಿ ಕಡಕ್ಕಾಗಲಿಲ್ಲ. ಅವ್ರದ್ದೊಂದು ಆರ್ಮಿ ಇರಲಿಲ್ಲ, ಒಂದು ನೇವಿ ಇರಲಿಲ್ಲ, ಒಂದು ಏರ್ಫೋರ್ಸ್ ಇರಲಿಲ್ಲ, ಯಾವ ವೆಪನ್ಗಳಿರಲಿಲ್ಲ, ಯಾವ ವಿಧವಾದ ಸೇನೆಗಳಿರಲಿಲ್ಲ, ಯಾವ ಜ್ಞಾನ ಇರಲಿಲ್ಲ, ಈಟಿ ಕತ್ತಿ ಕಡಗ ಕಳಗ ಯಾವುದು ಇರಲಿಲ್ಲ. ಅವ್ರಿಗೆ ಯಾವ ವೆಪನ್ ಇಲ್ದೇನೆ ಒಂದೇ ಒಂದು ತೊಟ್ಟು ರಕ್ತ ಹಾಕಿ ಹೊರಗಡೆ ಕರ್ಕೊಂಬರ್ತಾರಪ್ಪ. ಒಬ್ಬನ ಕರ್ಕೊಂಬರ್ಲಿಲ್ಲ, 30 ಲಕ್ಷ ಜನಗಳನ್ನ ದೇವರು ಕರ್ಕೊಂಡ್ ಬಂದಿದ್ದಾರೆ. ಯಾಕಂದರೆ ರಕ್ಷಣೆ ಅನ್ನೋದು ದೇವರ ಆಶೀರ್ವಾದಕ್ಕೆ ಅದು ಭಾಗ್ಯದಾಯಕವಾಗಿರುತ್ತೆ. ದೇವರು ಅದರಲ್ಲಿ ನಮ್ಮ ಜೀವಿತವನ್ನ ಅವರ ಅಭಿವೃದ್ಧಿ ಪಡಿಸಕ್ಕೆ ಎದ್ದು ಬರ್ತಾರೆ. ನನ್ನ ಅಗತ್ಯವೆಲ್ಲ ಪೂರೈಸುವ, ಕೊರತೆಯೆಲ್ಲ ನೀಗಿಸುವ, ನನ್ನ ಕಣ್ಣೀರನ್ನೆಲ್ಲ ಒರೆಸಿರುವ ಯೆಹೋವ ಈರೇ. ನನ್ನ ಅಗತ್ಯವೆಲ್ಲ ಪೂರೈಸುವ, ಕೊರತೆಯೆಲ್ಲ ನೀಗಿಸುವ, ನನ್ನ ಕಣ್ಣೀರನ್ನೆಲ್ಲ ಒರೆಸಿರುವ ಯೆಹೋವ ಈರೇ. ನನ್ನ ಅಗತ್ಯವೆಲ್ಲ ಪೂರೈಸುವ, ಕೊರತೆಯೆಲ್ಲ ನೀಗಿಸುವ, ನನ್ನ ಕಣ್ಣೀರನ್ನೆಲ್ಲ ಒರೆಸಿರುವ ಯೆಹೋವ ಈರೇ. ಯೆಹೋವ ಈರೇ, ಯೆಹೋವ ಈರೇ, ನನ್ನ ಅಗತ್ಯವ ಪೂರೈಸುವ. 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 ಯೆಹೋವ ಈರೇ, ನನ್ನ ಅಗತ್ಯವ ಪೂರೈಸುವ. ಯೆಹೋವ ಈರೇ, ಯೆಹೋವ ಈರೇ, ನನ್ನ ಅಗತ್ಯವ ಪೂರೈಸುವ. ಯೆಹೋವ ಈರೇ, ಯೆಹೋವ ಈರೇ, ನನ್ನ ಅಗತ್ಯವ ಪೂರೈಸುವ. ಯೆಹೋವ ಈರೇ, ಯೆಹೋವ ಈರೇ, ನನ್ನ ಅಗತ್ಯವ ಪೂರೈಸುವ. ಯೇಸು ನಾಮ ಉನ್ನತ ನಾಮ, ಮಹಿಮೆಯ ನಾಮ, ಮೇಲಾದ ನಾಮ. 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 ಮನುಷ್ಯನ ದೇಹದಲ್ಲಿರುವ ಜೀವ ಯಾವ್ದಲ್ಲಿದೆ? ರಕ್ತದಲ್ಲಿ ಆ ಜೀವ ಯಾವ್ದಲ್ಲಿ ಅಡಗಲ್ಪಟ್ಟಿದೆ? ರಕ್ತದಲ್ಲಿ ರಕ್ತದಲ್ಲಿ ಅಡಗಲ್ಪಟ್ಟಿದೆ. ಮನುಷ್ಯನ ರಕ್ತ ಹೊರಟೋದ್ರೆ ಜೀವ ಸತ್ತೋಗ್ತಾರೆ. ಹೊರಟೋಯ್ತು. ಈಗ ಜೀವ, ಆ ಜೀವನ ರಕ್ತ ಆಗಿದೆ.
ಅದಕ್ಕೆ ಯೇಸು ಹೇಳ್ತಾರೆ, ನಾನು ಆಡುವ ಮಾತುಗಳು ನಿಮಗೆ ಜೀವವಾಗಿಯೂ Amen. ಆತ್ಮವಾಗಿದೆ. Amen. Hallelujah. The words what I speak to you, it is a spirit and life ಅಂತ ಹೇಳ್ತಾರೆ. ಆಗ ಯೇಸುವಿನ ವಾಕ್ಯ ನೀವು ಇಟ್ಕೊಂಡ್ರೆ ಬೈಬಲ್ ಇದೆಯಲ್ಲ, ಅದು ಬೋಗಿಣಿ ಇದ್ದಾಗೆ. ಸತ್ಯವೇದ ಫುಲ್ಲು ರಕ್ತದಿಂದ ತುಂಬಲ್ಪಟ್ಟಿದೆ. ಅದು ಎಲ್ಲ ರಕ್ತದಿಂದ ತುಂಬಲ್ಪಟ್ಟಿದೆ. ಅದಕ್ಕೆ ಅದ್ರಲ್ಲಿ ಜೀವ ಇದೆ. ಆ ವಾಕ್ಯ ಕೆಲಸ ಮಾಡುತ್ತೆ. ವಾಕ್ಯ ಕೆಲಸ ಮಾಡುತ್ತೆ. ಆ ಸಿಂಹಾಸನದ ಮುಂದೆ ದೇವ್ರ ಬಲಗಡೆಯಲ್ಲಿ ಏಸಪ್ಪ ಕೂತ್ಕೊಂಡಿದ್ದಾರೆ. ಅವ್ರ ಮುಂದಾಗಿ ಒಂದು ಕೆನೋಪಿ ಇಡಲ್ಪಟ್ಟಿದೆ. ಆ ಕೆನೋಪಿ ಅಂದರೆ ದರ್ಪಣ ಅಂತ ಹೇಳ್ತಾರೆ. ಆ ದರ್ಪಣ ಬಂದು ಕೆಂಪು ದರ್ಪಣವಾಗಿದೆ. ಆ ಕೆಂಪು ದರ್ಪಣದಿಂದ ದೇವರು ಜಯಣ್ಣನ ನೋಡ್ತಾರೆ, ನೇತ್ರನ ನೋಡ್ತಾರೆ, ನಾಗೇಶ್ನ ನೋಡ್ತಾರೆ. ಅವ್ರನ್ನ ನೋಡ್ಬೇಕಾದ್ರೆ ಅವ್ರು ಹೇಗೆ ಕಾಣ್ತಾರೆ ಅಂದರೆ, ತಂದೆಯಾದ ದೇವರಿಗೆ ಯೇಸುವಿನ ನೀತಿನ ಧರಿಸ್ಕೊಂಡಿರೋರಾಗಿ ಅವ್ರು ಕಾಣ್ತಾರೆ. Amen. Hallelujah. ಆ ಯೇಸುವಿನ ನೀತಿ ಅವ್ರು ಧರಿಸ್ಕೊಂಡಿರೋ ಕಾರಣ ಆ ರಕ್ತ ಏನ್ ಮಾಡುತ್ತೆ, ಅವ್ರಿಗೆ ಕರುಣೆ ತೋರಿಸ್ಬಿಡುತ್ತೆ. ಅದಕ್ಕೆ 24 ಗಂಟೆ ಈ ರಕ್ತ ದೇವ್ರ ಮುಂದೆ ಸಾಕ್ಷಿಯಾಗಿ ಮಾತಾಡ್ತಾ ಇರುತ್ತೆ. 24 ಗಂಟೆ ನಮ್ಮ ಒಡಂಬಡಿಕೆನ ಅದು ಸ್ಥಿರ ಮಾಡ್ತಾ ಇರುತ್ತೆ. 24 ಗಂಟೆ ನಮ್ಮ ರಕ್ಷಣೆನ ಸಾಧಿಸೋದಕ್ಕೆ ಈ ರಕ್ತ ನಮ್ಮ ಜೊತೆ ಹೋರಾಡ್ತಾ ಇರುತ್ತೆ. 24 ಗಂಟೆ ಈ ರಕ್ತ ನಮಗಾಗಿ ಕ್ಷಮೆ ಕೊಡು, ಕ್ಷಮೆ ಕೊಡು, ಕ್ಷಮೆ ಕೊಡು ಅಂತ ಹೇಳಿ ನಮ್ಮ ಪರವಾಗಿ ಅದು ಮಾತಾಡ್ತದೆ. ದಟ್ಸ್ ಬ್ಲಡ್ ಹ್ಯಾಸ್ ಲೈಫ್, ಬ್ಲಡ್ ಸ್ಪೀಕ್ಸ್. ಇಟ್ ಇಸ್ ದ ಲೀಗಲ್ ವಾಯ್ಸ್ ಆಫ್ ಗಾಡ್. ಇದು ನ್ಯಾಯದ ಧ್ವನಿಯಾಗಿದೆ. ಇದು ಕಾನೂನಾತ್ಮಕವಾದ ಧ್ವನಿಯಾಗಿದೆ. ಇದು ದೇವರ ಧ್ವನಿಯಾಗಿದೆ. ಇದು ದೇವರ ಭಾಷೆಯಾಗಿದೆ. ದೇವರಿಗೆ ಭಾಷೆ ಇಲ್ಲ, ಅವ್ರ ರಕ್ತನೇ ಭಾಷೆ ಇದ್ದಂಗೆ. ಆ ರಕ್ತ ನೋಡ್ತಾ ಇದ್ದಂಗೆ ದೇವರೆಲ್ಲ ಕೆಲಸ ಮಾಡ್ಬಿಡ್ತಾರೆ. ಅದಕ್ಕೆ ರಕ್ತ ಎಲ್ಲಿರುತ್ತೆ, ಆ ರಕ್ತ ಬರಬೇಕಾದ್ರೆ ದೇವರಲ್ಲಿ ಕೆಲಸ ಮಾಡ್ತಾರೆ. ಆ ರಕ್ತ ಯಾವಾಗ ನೀನು ನುಡಿದ್ಯಾ, ನೀನು ನುಡಿಬೇಕಾದ್ರೆ ಅದು ಸ್ಥಾಪನೆ ಆಗತ್ತೆ. ಯಾವಾಗ ಸ್ಥಾಪನೆ ನೀನು ನುಡಿಬೇಕು, ಅಪ್ಪ ಎಲ್ಲ ರಕ್ತದಲ್ಲಿ ಆಗತ್ತೆ, ಇದು ನಡೆಯುತ್ತೆ, ಇದು ನೆರವೇರುತ್ತೆ ಅಂತ ನೀವು ಯಾವಾಗ ಹೇಳ್ತೀರಾ, ನಾನು ಹೇಳ್ತೇನೆ, ಪ್ರಿಯ ಮಕ್ಕಳೇ, ಕರ್ತನು ಆ ಕೆಲಸಗಳನ್ನ ನಿಮಗಾಗಿ ಆಶೀರ್ವಾದ ಮಾಡಿಕೊಡ್ತಾರೆ. ಆಗ ದೇವರ ರಕ್ತ ಬಂದು ನಮಗಾಗಿ ಇಡಲ್ಪಟ್ಟಿದೆ. ಇಟ್ಸ್ ಲೈಕ್ ಎ ಮೆಡಿಸನ್. ನಮ್ಮ ರಕ್ಷಣೆಯಲ್ಲಿ, ನಮ್ಮ ಅಪಾಯಗಳಲ್ಲಿ, ನಮ್ಮ ಕಣ್ಣೀರುಗಳಲ್ಲಿ ಇದೆಲ್ಲ ಕೆಲಸ ಮಾಡೋಕ್ಕೆ ಆರಂಭ ಮಾಡುತ್ತೆ. ಯಾವಾಗ ಬರುತ್ತದು? ಕೀರ್ತನೆ 91:1 ಹೇಳುತ್ತೆ, ಪರಮಾತ್ಮನ ಮೊರೆ ಹೊಕ್ಕಿರುವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಆಗ ಅವ್ರ ಮೊರೆಯೊಳಗೆ ಬರಬೇಕು. ಆ ಮೊರೆಯೊಳಗೆ ಬರೋನು ಯಾರು ಗೊತ್ತಾ ರೀಟಾ ಅವರೇ? ಆ ರಕ್ತದಿಂದ ತೊಳೆಯಲ್ಪಟ್ಟವನು. ಆಗ ರಕ್ತ ನಮ್ಮ ಬಗ್ಗೆ ಮಾತಾಡುತ್ತೆ. 24 ಗಂಟೆ ರಕ್ತ ಹೇಳ್ತಾ ಇರುತ್ತೆ, ಈ ಮಗನ ಕ್ಷಮಿಸು, ಈ ಮಗನ ಮನ್ನಿಸು. ಆಗ ಯಾವಾಗ ದೇವರು ಶಿಲುಬೆ ಮೇಲೆ ಆ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ರು, ಆ ರಕ್ತ ಎಲ್ಲ ಮುಗಿದ ಮೇಲೆ ದೇವರು ಒಂದು ಮಾತು ಹೇಳ್ತಾರೆ, ಇಟ್ ಈಸ್ ಫಿನಿಶ್. ಅದೆಲ್ಲ ತೀರಿತು. ಏನ್ ತೀರಿತು? ಮಾನವನ ಮೇಲೆ ಇದ್ದ ಪಾಪಗಳು ತೀರಿತು. ಮಾನವನ ಮೇಲೆ ಸೈತಾನ್ ಏನೆಲ್ಲ ಲೆಕ್ಕಾಚಾರ ಹಾಕಿ ಅವನ ಮೇಲೆ ದಂಡನೆ ಮಾಡಿ ಇಟ್ಟಿದ್ದ ಆ ಎಲ್ಲ ಹೊರೆಗಳು ತೀರಿತು. ದೇವರು ಎಲ್ಲವನ್ನ ಇರಡಿಕೆಟ್ ಮಾಡಿ ಶಿಲುಬೆ ಮೇಲೆ ಅದನ್ನ ಪತ್ರವನ್ನ ಜಡಿದು ಇಲ್ಲದಂತಾಗಿ ಮಾಡಿ ಜಯೋತ್ಸವ ಮಾಡುವಂತ ಎಂಬಂತೆ ಮೆರೆಸುತ್ತಾ ತೋರಿಸ್ತಾ. ದೇವರಿಗೆ ಸ್ತೋತ್ರವಾಗಲಿ. ಕೆಲವು ದೊಡ್ಡ ದೊಡ್ಡ ಬೆಟ್ಟ ಹತ್ತಿದ ತಕ್ಷಣ ಏನು ಮಾಡ್ಬಿಡ್ತಾರೆ, ಬೆಟ್ಟ ತುಟ್ಟ ತುದಿಗೆ ಹೋಗಿ ಅವ್ರು ಯಾವ ದೇಶದಿಂದ ಬಂದಿದ್ದಾರೆ ಆ ದೇಶದ ಫ್ಲಾಗ್ನ ಏನು ಮಾಡ್ತಾರೆ, ಆರಿಸ್ತಾರೆ. ಅದನ್ನು ನಾವು ಹತ್ತಿ ಜಯೋತ್ಸವ ಮಾಡಿದ್ವಿ ಅಂತೇಳಿ. ಹಾಗೆ ಯೇಸು ಸ್ವಾಮಿ ಕಿರಣವರೇ ಶಿಲುಬೆ ಮೇಲೆ ಹತ್ಬಿಟ್ಟು ಇಡೀ ಮಾನವ ಕುಲ ಕೋಟೆಯ ಆ ಶಾಪಗಳನ್ನ ಹೊತ್ಕೊಂಡ್ಬಿಟ್ರು. ಆಕೆ ರಕ್ಷಣೆ. ಆ ರಕ್ಷಣೆ ಏನಂದರೆ ನಿನಗಾಗಿ ಇಡಲ್ಪಟ್ಟ ಆಸ್ತಿ ಪಾಸ್ತಿಗಳನ್ನ ಬಿಡುಗಡೆ ಮಾಡೋದಕ್ಕಾದ ತಡೆಯಾಗಿದೆ. ಆ ತಡೆ ನೀಗೋದಕ್ಕೆ ರಕ್ತ ಬೇಕಾಗಿದೆ. ಅದಕ್ಕೆ ದಾಸದಲ್ಲಿದ್ದಂಥ ಈ ಮಕ್ಕಳನ್ನ ದೇವರು, ಆ 4 ವರ್ಷದಲ್ಲಿ ಇದ್ದಂಥ ಮಕ್ಕಳನ್ನ ದೇವರು ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿ ಕರ್ಕೊಂಬಂದ್ಮೇಲೆ ಅಲ್ಲಿಗೆ ಬಿಡಲಿಲ್ಲ, ಅವ್ರನ್ನ ಅಲ್ಲಿಗೆ ಬಿಡಲಿಲ್ಲ. ದಟ್ ಈಸ್ ಕಾಲ್ಡ್ ಸಾಲ್ವೇಷನ್. ಪೆಸಾಕ್ ಮೀನ್ಸ್ ಇಟ್ಸ್ ಅ ಸಾಲ್ವೇಷನ್. ಪೆಸಾಕ್ ಮೀನ್ಸ್ ಸಾಲ್ವೇಷನ್. ಆಗ ಆ ರಕ್ಷಣೆ ಮಾತ್ರ ಕೊಡಲಿಲ್ಲ. ರಕ್ಷಣೆ ಆದಮೇಲೆ ಎರಡನೇ ಮಧ್ಯದಲ್ಲಿ ಬರೋ ಹಬ್ಬ ಬರುತ್ತೆ, ಶವೆಯೋತ್ ಅಂದರೆ ಪೆಂತೆಕೋಸ್ತ್ ಹಬ್ಬ. ಗಾಡ್ ಇಸ್ ಗೋಯಿಂಗ್ ಟು ಎಂಪವರ್ ಯು. ನಿನ್ನನ್ನು ದೇವರು ತನ್ನ ಆತ್ಮ ಅಭಿಷೇಕದಲ್ಲಿ ತುಂಬಿಸ್ಬಿಡ್ತಾನೆ. ಯಾಕಂದರೆ ನೀನು ಪರಿಶುದ್ಧ ಜನರಾಗಬೇಕಂತೇಳಿ. ನೆಕ್ಸ್ಟು ಕೊನೆ ಹಬ್ಬ ಹೇಳುತ್ತೆ ಸುಕ್ಕೋತ್ ಹಬ್ಬ. ನೀ ದೇವರೊಂದಿಗೆ ನಡಿಬೇಕು. ಯು ಹ್ಯಾವ್ ಟು ವಾಕ್ ವಿತ್ ಗಾಡ್. You are got a first one, you got a salvation. Second one, you have been a righteous people and a holy nation. And the third thing, you will walk with God. ಅಲ್ವಾ? ನೋಡಿ, ಮದುವೆ ಆದಮೇಲೆ ಏನು ಹೇಳ್ತಾರೆ ತಂದೆ ತಾಯಿ ಹೆಣ್ಮಕ್ಳಿಗೆ, ನೋಡಮ್ಮ ನಾವು ಕೈ ತೊಳ್ಕೊಂಬಿಟ್ವಿ, ನೀನು ಏನಿದ್ರು ನಿನಗೆ ಬಟ್ಟೆ ಗಿಟ್ಟೆ ಎಲ್ಲ ಕೊಡಿಸ್ಬೇಕು, ಚಪ್ಪಲಿ ಎಲ್ಲ ಕೊಡಿಸ್ಬೇಕಾದ್ರೆ ಅವನೇ, ನೀನು ಅವನಿಂದನೇ ಹೋಗ್ಬೇಕು, ನಾವಿಲ್ಲ ಇದಕ್ಕೆ. ಕೈ ತೊಳ್ಕೊಂಬಿಡ್ತಾರೆ, ನೀನು ಅವನ್ನೇ ಹಿಂಬಾಲಿಸ್ಕೊಂಡು ಹೋಗ್ಬೇಕು. ಆ ರೀತಿಯೇ ಸಭೆಯೊಳಗೆ ನೀವು ಬಂದ್ಬಿಟ್ರಿ. 20 ವರ್ಷ 30 ವರ್ಷ ಲೋಕದಲ್ಲಿದ್ರಿ, ಯಾವುದ್ಯಾವುದೋ ಕೆಲಸಗಳು ಮಾಡ್ತಾ ಇದ್ವಿ, ಗಲೀಜು ಕೆಲಸ ನಾವು ಮಾಡ್ತಾ ಇದ್ವಿ. ನಮಗೆ ರಕ್ಷಣೆ ಸಿಕ್ಬಿಡ್ತು. ರಕ್ಷಣೆ ಸಿಕ್ಕಿದ ತಕ್ಷಣ ನಮ್ಮನ್ನೆಲ್ಲ ಕರ್ಕೊಂಬಂದರು, ಸಭೆಯೊಳಗೆ ಕರ್ಕೊಂಬಂದ್ಬಿಟ್ಟು ಅಟ್ಟಿಯೊಳಗೆ ಹಾಕ್ಬಿಟ್ರು. ಕುರಿನ ಅಟ್ಟಿಯೊಳಗೆ ಹಾಕ್ಬಿಟ್ರು. ಅಟ್ಟಿ ಅಂದ್ರೇನು? ಕುರಿಗಳು ಇರತಕ್ಕಂಥ ಸ್ಥಳ. ನನ್ನ ಕುರಿಗಳು ನನ್ನ ಶಬ್ದವನ್ನ ಆಲಿಸ. ನೋಡಿ ಎಷ್ಟು ಕುರಿಗಳು ಕುತ್ಕೊಂಡಿತ್ತು, ಆಲಿಸ್ತಾ ಇದೆ. ನೀವೆಲ್ಲ ಆಲಿಸ ಕುತ್ಕೊಂಡ್ಬಿಟ್ಟು ನೀವೆಲ್ಲ ಪರಿಶುದ್ಧರ ಜನರಾಗ್ಬಿಟ್ವಿ. ಈಗ ದೇವ್ರ ಜೊತೆ ನೀವು ನಡೀತಾ ಇದ್ದೀರಾ.
ನಡೀತಾ ಇದ್ದಾರೆ. 1991 ಇಸ್ವಿಲಿ ನಾನು ದೇವ್ರ ಕಡೆ ಬಂದ್ಬಿಟ್ಟು ಶುದ್ಧ ಜನರಾಗಿ ಮಾಡಿದ್ರು, ಪರಿಶುದ್ಧ ಮಾಡಿದ್ರು. 91 2026ವರೆಗೂ ದೇವ್ರ ಜೊತೆ ನಾನು ನಡೀತಾನೆ ಇದ್ದೀನಿ. ಟೈರ್ಡ್ ಆಗ್ಲಿಲ್ಲ. ಯಾಕಂದ್ರೆ ಟೈರ್ಡ್ ಆಗಲ್ಲ. ಯಾಕಂದ್ರೆ ದೇವರ ದಾರಿಗಳು ಹಗುರವಾಗಿರುತ್ತೆ, ಸಮಾಧಾನ ಆಗಿರುತ್ತೆ, ಧೈರ್ಯವಾಗಿರುತ್ತೆ, ಜಯಕರವಾಗಿರುತ್ತೆ, ಸಮೃದ್ಧಿ ಆಗಿರುತ್ತೆ, ಆಶೀರ್ವಾದ ಆಗಿರುತ್ತೆ. ನೀವು ಕೈ ಇಟ್ಟು ಮಾಡುವ ಎಲ್ಲಾ ಕೆಲಸಗಳನ್ನ ಯೆಹೋವನು ನಿಮ್ಮ ಕೈಗಳನ್ನ ಅವರು ವೃದ್ಧಿಪಡಿಸಿ ಅವರು ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ರಕ್ತದಲ್ಲಿ ಮಹಿಮೆ ತುಂಬಲ್ಪಟ್ಟಿದೆ. ಯಾರು ಹೇಳ್ತಾರೆ, ರಕ್ತ ಹಾಕಿದ ತಕ್ಷಣ ನನ್ನ ಪ್ರಿಯ ದೇವ ಮಕ್ಕಳು, ಒಂದೊಂದು ಮನೆಯಲ್ಲಿ 4 ಸಾವುಗಳಾಯ್ತು. ಆಗ ವಿಮೋಚನಾ ಕಾಂಡ ಅಂದ್ರೆ ಪ್ರಯಾಣ. ಯಾರ ಜೊತೆ? ಈ ಒಂದು ಲೋಕದ ಜಗತ್ತನ್ನು ಬಿಟ್ಟು ಆಧ್ಯಾತ್ಮಿಕ ಜಗತ್ತೊಂದಿಗೆ ನೀವು ದೇವರೊಂದಿಗೆ ನಡೆಯತಕ್ಕಂಥ ಒಂದು ಅವಕಾಶ ಈ ಸಭೆಯಲ್ಲಿ ಇಟ್ಟಿದ್ದಾರೆ. ನಡಿಬೇಕು. ಕಷ್ಟ ಬರುತ್ತೆ, ಕಣ್ಣೀರು ಬರುತ್ತೆ, ಹೋರಾಟ ಬರುತ್ತೆ. ಎಷ್ಟೇ ಹೋರಾಟ ಬಂದರೂ ಕೂಡ ನೀವು ಅದಲ್ಲಿ ಯಾವುದಲ್ಲೂ ದ್ಯುತಿಗೆಡೋದಿಲ್ಲ. ಅದಕ್ಕೆ ವಾಕ್ಯ ರಕ್ತ 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 ಅಂತ ಹೆಚ್ಚು ನೀನು ನುಡಿಯೋದಕ್ಕೆ ಆರಂಭ ಮಾಡಬೇಕು. ಏಸು ರಕ್ತಕ್ಕೆ ಜಯ, ಏಸು ರಕ್ತಕ್ಕೆ ಜಯ. ನಾನು ಯಾಕೆ ಹೇಳ್ತೀನಿ ರಕ್ತ ಜಯ? ಎಷ್ಟು ರಕ್ತ ಹೇಳ್ತೀರಾ ಅಷ್ಟು ಜಯ ನಿಮಗೆ ಸಿಗ್ತಾ ಹೋಗುತ್ತೆ. ರಕ್ತ ಹೇಳ್ತಾ ಇರಬೇಕು. ಅದಕ್ಕೆ ನಾವು ನೋಡ್ತೇವೆ ಮಾರ್ಕ್ ಸುವಾರ್ತೆ 5ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ 12 ವರ್ಷಗಳಿಂದ ರಕ್ತ ಕುಸುಮವಾದ ಸ್ತ್ರೀ, 12 ವರ್ಷ. ಶಿ ಹ್ಯಾಡ್ ಅ ಇಶ್ಯೂ ಆಫ್ ಬ್ಲಡ್ almost from 12 long years. And the Bible says she went to doctor, she went to hospitalize. ಪಂಡಿತರ ಓದಿ ಅದನ್ನ. ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದ್ದನ್ನೆಲ್ಲ ಕಳಕೊಂಡರು. ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ. 12 ವರ್ಷಗಳಿಂದ ರೋಗದಲ್ಲಿ ರುಜಿನವಾಗಿದ್ದ ಈ ಸ್ತ್ರೀ 12 ವರ್ಷಗಳ ಕಾಲ ನರಕ ವೇದನೆ ಅನುಭವಿಸಿ ತನ್ನ ಆಸ್ತಿಯನ್ನು ಹಾಕಿ, ತನ್ನ ಹಣವನ್ನು ಹಾಕಿ ಎಲ್ಲಾ ಕಡೆ ಡಾಕ್ಟರ್ ಹೋಗ್ತಾರ, ಡಾಕ್ಟರ್ ಇಲ್ಲ, ಸಂಧಿಸ್ತಾರ, ಆಸ್ಪತ್ರೆ ಇಲ್ಲ, ಎಲ್ಲಾ ಕಡೆ ಹೋದ್ಲು. ಆದ್ರೆ ವಾಕ್ಯ ಹೇಳುತ್ತೆ ಅವಳ ಆಸ್ತಿ ಕಳ್ಕೊಳ್ತಾ ಬಂದ್ಲು. ರೋಗ ಕಡಿಮೆ ಆಗ್ಲಿಲ್ಲ, ರೋಗ ಹೆಚ್ಚಾಗ್ತಾನೆ ಬಂತು ಹೊರತು ಮತ್ತೇನು ಅವಳಿಗೆ ಅವಕಾಶ ಆಗಲಿ. ಇವತ್ತು ಲೋಕ ಜನ ಆ ಥರ ಇದ್ದಾರೆ. ಬಿಕಾಸ್ ದೇ ಆರ್ ಔಟ್ಸೈಡ್ ಆಫ್ ದ ಕವರೆಂಟ್. They treat and they think their money is their God. But we believe our God is a mighty God. ನಮಗೆ ಹಣ ದೇವರಲ್ಲ, ದೇವರು ನಮಗೆ ಸರ್ವಶಕ್ತನಾಗಿದ್ದಾನೆ. ದೇವರು ನಮ್ಮ ಯಜಮಾನ ಆಗಿದ್ದಾನೆ. ಎಲ್ಲಿವರೆಗೆ ದೇವರ ಯಜಮಾನ ಮಾಡ್ತೀರಾ ಅಲ್ಲಿವರೆಗೆ ದೇವ್ ನಿಮ್ಮ ಮನೆಯೊಳಗೆ ಯಜಮಾನ ಆಗಿರ್ತಾರೆ. ಯಾವ ದಿನದಲ್ಲಿ ಯಜಮಾನ ಬಿಟ್ಟು ಹಣವೇ ಸರ್ವಸ್ವ, ಹಣವೇ ದೇವರು, ಹಣ ಇಲ್ಲದೆ ಏನಿಲ್ಲ ಅಂತ ಯಾವಾಗ ಒಬ್ಬ ಮನುಷ್ಯ ನಂಬ್ಕೊಂಡು ಹೋಗ್ತಾನೆ ಅವನ ಜೀವನ ನರಕ ವೇದನೆ ಆಗಿರುತ್ತೆ, ನರಕ ಆಗಿರುತ್ತೆ. ಅದಕ್ಕೆ 12 ವರ್ಷ ಅವಳೆ ವಾಕ್ಯ ಹೇಳುತ್ತೆ, ಅವಳೆ ತನ್ನ ಕಾಸೆಲ್ಲ ಖರ್ಚು ಮಾಡಿದ್ಲು, ರೊಕ್ಕ ಎಲ್ಲ ಖರ್ಚು ಮಾಡಿದ್ಲು. ಅದು ದೇವ್ರ ವಾಕ್ಯ ಹೇಳುತ್ತೆ ಬ್ಲಡ್ ಬರ್ತಾನೇ ಇತ್ತಂತೆ ಅವಳು ಬಾಡಿಯಿಂದ. ರಕ್ತ ಕುಸುಮ ರೋಗ ಅಂದರೆ ಪೀರಿಯಡ್ಸ್ ಪ್ರಾಬ್ಲಮ್ ಅಂತ ಹೇಳ್ತಾರೆ, ಮೆನೋಪಾಲಿಸ್ ರೋಗ ಅಂತ ಹೇಳ್ತಾರೆ. ಹೆಣ್ಣು ಮಕ್ಕಳಿಗೆ ತಿಂಗಳಿಗೊಂದ್ಸತಿ ಆಗುವಂಥ ರೋಗ, ಅದು ಒಂಥರ ಕಾಯಿಲೆ. ಅದು ಆ ರಕ್ತ ಹೋಗ್ತಾರೆ ಅವ್ರಿಗೆ ಆರೋಗ್ಯ ಬರುತ್ತೆ. ಬಟ್ ದಿಸ್ ಲೇಡಿ ಕಂಟಿನ್ಯೂಸ್ ಸ್ಪಾಂಟೇನಿಯಸ್ ಆಗಿ ಬ್ಲಡ್ ಹೋಗ್ತಾ ಇದ್ರೆ ಹೇಗ್ರಿ ಇರ್ತಾರೆ ಗಂಡ ಮನೇಲಿ ಹೇಗಿರ್ತಾರೆ? ಮನೆಯೆಲ್ಲ ಸ್ಟಿಂಕಿಂಗು, ಮನೆಯೆಲ್ಲ ವಾಸನೆ. ಕೊನೆಗೆ ಗಂಡ ಡಿಸೈಡ್ ಮಾಡೋದು, ನೋಡಮ್ಮ ತಾಯಿ ನಾನು ನಿನ್ನ ನೋಡೋಕ್ಕಾಗಲ್ಲ, ಎಲ್ಲಾರು ಒಂದು ಕಡೆ ರೂಮಲ್ಲಿ ಹೋಗಿದ್ಬಿಡು ಅಂತೇಳಿ ಅವಳನ್ನ ತಗೊಂಡು ಯಾವುದೋ ಒಂದು ಗುಡಿಸ್ನಲ್ಲಿ ತಗೊಂಡೋಗಿ ಬಿಟ್ಬಿಟ್ರಂತೆ. ನೆಕ್ಸ್ಟ್ ವಾಕ್ಯ ಹೇಳುತ್ತೆ, ಆ ಸ್ಥಿತಿಯಲ್ಲಿ ಇದ್ದಾಗ ಒಂದು ದಿನ ವಾಕ್ಯ ಹೇಳೋದಿಮ್ಮ ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದುದರಿಂದ ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳುಕೊಂಡಳು. ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿಯು ಹೊರಟಿದೆಂದು ತನ್ನಲ್ಲಿ ತಿಳುಕೊಂಡು ಗುಂಪಿನಲ್ಲಿ ಹಿಂತಿರುಗಿ ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಲು ಆತನ ಶಿಷ್ಯರು ಆತನಿಗೆ, ಜನರು ನಿನ್ನನ್ನು ನೂಕುವುದನ್ನು ಕಂಡು ನನ್ನನ್ನು ಯಾರು ಮುಟ್ಟಿದರೆಂದು ಕೇಳುತ್ತೀಯಲ್ಲ ಎಂದು ಹೇಳಿದರು. ಆದರೆ ಆತನು ಈ ಕೆಲಸ ಮಾಡಿದವಳನ್ನು ಕಾಣಬೇಕೆಂದು ಸುತ್ತಲೂ ನೋಡುತ್ತಾ ಇರಲಾಗಿ ಆ ಹೆಂಗಸು ತನಗಾದದ್ದನ್ನು ತಿಳುಕೊಂಡು ಅಂಜಿ ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳಿದಳು. 12 ವರ್ಷಗಳಿಂದ ಆಗ್ತಿರೋ ಕಾಯಿಲೆ, ಗುಣವಾಗ್ತಿರೋ ಕಾಯಿಲೆ 12 ಸೆಕೆಂಡ್ ಅಲ್ಲಿ ಗುಣ ಆಗೋದಕ್ಕೆ ರೆಡಿ ಆಗತ್ತೆ. ಯಾವಾಗ ರೆಡಿ ಆಗುತ್ತೆ? ನಿನ್ನ ಹೃದಯದಲ್ಲಿ ಆ ರಕ್ತ ಚೆನ್ನಾಗಿದೆ, ಯೇಸು ರಕ್ತ ಎಲ್ಲಾನು ಗುಣ ಮಾಡುತ್ತೆ, ಆ ರಕ್ತದಲ್ಲಿ ನನಗೆ ಬಿಡುಗಡೆ ಇದೆ, ಆ ರಕ್ತದಲ್ಲಿ ನನಗೆ ವಿಮೋಚನೆ ಇದೆ, ಆ ರಕ್ತ ನನ್ನ ಬಂಧನಗಳಿಂದ ಬಿಡುಗಡೆ ಮಾಡುತ್ತೆ ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಅಂದುಕೊಂಡಳು. ಮೀನ್ಸ್ ಶಿ ರಿಪೀಟೆಡ್ ದ ಗಾಡ್ಸ್ ವರ್ಡ್. ನಾನು ಹೇಳ್ತೀನಿ, ಅನ್ನಿಸ್ತೇನೆ ಅವಳು ಕೀರ್ತನೆ 91 ಹೇಳಿರ್ಬೋದು, ಕೀರ್ತನೆ 27 ಹೇಳಿರ್ಬೋದು, ಅಬ್ರಾಹ್ಮನ ಆಶೀರ್ವಾದ ಹೇಳ್ಬೋದು, ನಾನೇ ದೊಡ್ಡ ಜನಾಂಗವಾಗಿ ಮಾಡ್ತೇನೆ, ನಿನ್ನ ಹೆಸರನ್ನ
ಪ್ರಖ್ಯಾತಪಡಿಸ್ತೀರಿ. ನಿನ್ನ ಹೆಸರನ್ನ ನಿನ್ನ ಆಶೀರ್ವದಿಸ್ತೇನೆ. ನಿನ್ನ ಆಶೀರ್ವಾದ ನಿಧಿ ಆಗ್ತೀಯಾ. ನಿನ್ನ ಹರಿಸೋರನ್ನ, ಹರಿಸುತ್ತೇನೆ, ನಿನ್ನ ಶಪಿಸೋರನ್ನ, ಶಪಿಸುತ್ತೇನೆ. ನಿನ್ನ ಮೂಲಕ ಭೂಮಿ ಎಲ್ಲಾ ಗೋತ್ರಗಳಿಗೆ ಆಶೀರ್ವಾದ ಉಂಟಾಗುತ್ತದೆ. ಅದೆಲ್ಲ ಅವಳ ಮನಸ್ಸಿಗೆ ಬಂದಿರಬೇಕು ಜೇಮ್ಸ್ ಅವರೇ. ಆಗ ಅವಳು ಏನ್ ಮಾಡ್ತಾಳೆ? ದೇವರು ಮಾಡೋ ಅದ್ಭುತಗಳನ್ನ ನೋಡ್ತಾಳೆ. ಹೇಗೆ ನೋಡ್ತಾಳೆ? ಕಿವಿಯಿಂದ ಕೇಳ್ತಾಳೆ. ದ ಫೇತ್ ಕಮ್ಸ್ ಬೈ ಹಿಯರಿಂಗ್. ದ ಹಿಯರಿಂಗ್ ಆಫ್ ವಾಟ್? ದ ವರ್ಡ್ ಆಫ್ ಗಾಡ್. ಆಗ ನಂಬಿಕೆ ಕೇಳುವುದರಿಂದ ಬರುತ್ತೆ. ಏನ ಕೇಳ್ತೀರಾ? ದೇವರ ವಾಕ್ಯವನ್ನ ಕೇಳ್ತೀರಾ. ಆ ದೇವರ ವಾಕ್ಯನೇ ರಕ್ತ. ಆ ದೇವರ ವಾಕ್ಯದಲ್ಲಿ ಬಲ ಇದೆ. ಆ ದೇವರ ವಾಕ್ಯದಲ್ಲಿ ಜೀವ ಇದೆ. ಆ ದೇವರ ವಾಕ್ಯ ಎಂದಿಗೂ ಬಿದ್ದು ಹೋಗಲ್ಲ. ಆಕಾಶ ಭೂಮಿ ಅಳಿದು ಹೋದರು ದೇವರ ವಾಕ್ಯ ಎಂದಿಗೂ ಅಳಿಯೋದೇ ಇಲ್ಲ. ಆ ವಾಕ್ಯದಲ್ಲಿ ಬಲವಿದೆ. ಆ ವಾಕ್ಯದಲ್ಲಿ ಜೀವ ಇದೆ. ಆ ವಾಕ್ಯ ನಂಬೋರಿಗೆ ದೇವರು 100ರಷ್ಟಾಗಿ 1000ದಷ್ಟಾಗಿ ಡೋರ್ಗಳನ್ನ ಓಪನ್. ಅದಕ್ಕೆ ನಾವು ಕೇಳ್ಬೇಕು, ನಾವು ಹೇಳೋದಿಲ್ಲ. ಹೇಳೋದ್ರಿಂದ ನೀವು ಆಗಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಭೂಮಿಯ ಮೇಲೆ ಏನನ್ನ ಕಟ್ಟುತ್ತೀರಾ ಕಟ್ಟಲ್ಪಡುತ್ತೆ ಅಲ್ವಾ? ಸೈತಾನ ಕಟ್ಟಬೇಕು. ಏನ ಬಿಚ್ಚಬೇಕು? ಆಶೀರ್ವಾದ ಬಿಚ್ಚಬೇಕು, ಸಮಾಧಾನ ಬಿಚ್ಚಬೇಕು, ಧೈರ್ಯ ಬಿಚ್ಚಬೇಕು, ಜಯಗಳನ್ನ ಬಿಚ್ಚಬೇಕು. ಲಾರ್ಡ್, ಐ ರಿಲೀಸ್ ದ ವಿಕ್ಟರಿ ಇನ್ ದ ನೇಮ್ ಆಫ್ ಜೀಸಸ್. ಐ ರಿಲೀಸ್ ದ ಪವರ್ ಇನ್ ದ ನೇಮ್ ಆಫ್ ಜೀಸಸ್. ಐ ರಿಲೀಸ್ ದ ಹೆಲ್ತ್ ಇನ್ ಮೈ ಜೀಸಸ್ ಲಾರ್ಡ್. ಯೇಸು ನಾಮದಲ್ಲಿ ಆರೋಗ್ಯನ ಬಿಡುಗಡೆಗೊಳಿಸ್ತೇನೆ. ಯೇಸು ನಾಮದಲ್ಲಿ ಎಲ್ಲ ಅಲರ್ಜಿಗಳು ಬಿಟ್ಟು ಹೋಗಿದ್ದಕ್ಕಾಗಿ ಎಷ್ಟು ಜನ ಹೇಳ್ತೀರಾ ಆ ಥರ ಎಲ್ಲ? ನಾವು 3 ದಿನ ಹೇಳಿದ್ವಿ ಬದ ಕರೆಕ್ಟ್. 4ನೇ ದಿನ ಭ್ರಾಂತಿ ಕುಡಿದು ಮಲಗಿಬಿಟ್ವಿ ಬದ. ಅದೇ ತಪ್ಪು. ಅದು ಆಗೋವರೆಗೂ ಮನೆಗೆ ಹೋಗಿ ಬಾಟ್ಲು ತರ್ತೀರಾ? ಎಷ್ಟೊತ್ತರೆಗೂ ತರ್ತೀರಾ? ಹಾ, ಮತ್ತೆ ಬಿಟ್ಟು ಹೋಗ್ಬಿಡ್ತೀರಾ? ಅಯ್ಯೋ ಬಾಟ್ಲು ತೆಗಿತಿಲ್ಲ, ನಾವು ಲಾಡ್ಜ್ಗೆ ಹೋಗಿ ಮಲ್ಗೋಣ ಅಂತ ಹೋಗ್ತೀರಾ? ರೀ, ದೇವ್ರು ಹೇಳ್ತಾರೆ ತಟ್ಟಿರಿ ನಿಮಗೆ ತೆರೆಯಲ್ಪಡುತ್ತದೆ. ಆಗ ನೀವು ತಟ್ಟಬೇಕು. ಎಲ್ಲರೂ ತಟ್ಟಬೇಕು. ಬಾಗಿಲು ತೆರೆಯಲ್ಪಡೋವರೆಗೂ ನೀವು ತಟ್ಟಬೇಕು. ಅದೇ ವಿಶ್ವಾಸ. ಇದೆಲ್ಲ ಆಗತ್ತೆ, ಇದು ನಡೆಯುತ್ತೆ, ನೆರವೇರುತ್ತೆ, ಅದ್ಭುತ ಆಗತ್ತೆ, ನನ್ನ ಸಮಾಧಾನ ಆಗತ್ತೆ, ನಾನೆಲ್ಲ ಬಾಲವಾಗಿ ನಾನೆಲ್ಲ ಶಿರಸ್ಸಾಗಿರ್ತೇನೆ. ಅರ್ಧ ಲೀಟ್ರ್ ಪೆಟ್ರೋಲ್ ಲೂನಾಗ ಹಾಕ್ಸ್ಬೇಕಾದ್ರೆ ಹೇಳ್ತೆ ಕರ್ತನ ಕುರುಬ, ನಾ ಕೊರತೆ ಪಡೋದ್ರೆ ಅರ್ಧ ಲೀಟ್ರ್ ಪೆಟ್ರೋಲ್ ಹಾಕು. ಅವ್ನು ಹೇಳೋದು ಏನು ಬಿಲ್ಡಪ್ ಕೊಡ್ತೀಯ ನೀನು? ಹಾಕೋದೆ ಅರ್ಧ ಲೀಟ್ರ್ ಕರವ ಕುರುಬ ಕಿರುಬ ಎಲ್ಲ ಹೇಳ್ತಿದ್ಯಲ್ಲ. ಏಯ್, ಕಾಸು ನಂದು, ಗಾಡಿ ನಂದು, ಮುಚ್ಕೊಂಡು ಹಾಕು ಪೆಟ್ರೋಲ್ ಅಂತಿದ್ದೆ. ಅವನು ಹೇಳ್ತಾನೆ ಹಾಕಕ್ಕಾಗಲ್ಲ, ಅರ್ಧ ಲೀಟ್ರಿಗೆ ಹಾಕಾಗದೆ, 1/4 ಲೀಟ್ರ್ ಬೇರೆ ಕೇಳ್ತೀಯ. ಕೆಟ್ಟ ಮಾತು ಹೇಳ್ತಾನೆ. 1/4 ಲೀಟ್ರ್ ಹಾಕೋದ? 1/4 ಲೀಟ್ರಿಗೆ ಕಾಸಿಲ್ಲ ರೀ. ಆ 1/4 ಲೀಟ್ರ್ ಹಾಕ್ಬೇಕಾದ್ರೆ ಕರ್ತನ ಕುರುಬ ಹಾಕಪ್ಪ. ಲೇಟ್ ಪೇ ಎಷ್ಟು? 0.25. 0.25. ಯಾವ ನಿಂದು? ಬೆಂಗಳೂರು. ನಿಂದು ಯಾವ ಊರು? ನಂದು ಇದೇ ಊರು. ಅವ ಹಾಕು ಸುಮ್ಮನೆ ಹಾಕು. ಕರ್ತನ ಕುರುಬನ ಕೊರತೆ ಪಡಲ್ಲಪ್ಪ. ಅಲ್ಲಿ ತೋತ್ರ ಸೋತ್ರಪ್ಪ. ಹಾಕಪ್ಪ. ಯಾಕಪ್ಪ ಹಾಕಲ್ಲ? ಏಯ್ ಹಾಕಲ್ಲಪ್ಪ, 1/4 ಲೀಟ್ರಲ್ಲಿ ಹಾಕಕ್ಕಾಗಲ್ಲ. ಯಾಕೆ ಹಾಕಾಗಲ್ಲ? ಪೆಟ್ರೋಲ್ ಇಟ್ಟಿರೋದೇನಕ್ಕೆ? ಪೆಟ್ರೋಲ್ ಬ್ಯಾಂಕ್ ಇಟ್ಟಿರೋದೇ ಹಾಕಕ್ಕೆ. ನಾನು ಬಿಟ್ಟು ಹಾಕೋತ ಹೇಳಿಲ್ವಲ್ಲ, ನಿನ್ನ ಜೋಬಿಂದ ಹಾಕೋದು ಹೇಳಿಲ್ವಲ್ಲ. ನನ್ನ ದುಡ್ಡು ತೊಗೊಂಡು ಹಾಕು ನೀನು. ಹೋಗಿ ಓನರ್ಗೆ ಹೇಳ್ಬಿಟ್ಟ, ಸರ್ ಯಾವ ಲೂಸ್ ಬಂದವನೆ ಸರ್, 1/4 ಲೀಟ್ರ್ ಹಾಕ್ತಾ ಹೇಳ್ತಾವ್ರೆ. ಇದು ಹೆಂಗೆ ಸರ್ 1/4 ಲೀಟ್ರ್ ಹೆಂಗೆ ಹಾಕೋದು? ಆಗಲ್ಲ ಅಂತ ಹೇಳೋ, ಕಳಿಸೋ ಅಂತ. ಸರಿ ಬಂದ ತಿರ್ಗಿ ಹಾಕೋಕ್ಕಾಗಲ್ಲ ಅಂದ. ಒಂದು ಪೇಪರ್ ತೆಗೆದೆ, ಒಂದು ಸೈನ್ ಹಾಕ್ಬಿಡು. ನಾನು ಪೆಟ್ರೋಲ್ ಡಿಪಾರ್ಟ್ಮೆಂಟ್ಗೆ ಒಂದು ಅಪ್ಲಿಕೇಶನ್ ಹಾಕ್ಬಿಡ್ತೀನಿ. ಹಿಂಗೆ ಪೆಟ್ರೋಲ್ ಹಾಕಲ್ಲ, ರೈಟಿಂಗೆಲ್ಲ ಹಾಕ್ಸ್ಕೊಂಡ್ಬಿಡ್ತಿದ್ದೀನಿ. ಅದೇ ಹೋಗು. ಅವನು ಹೋಗಿ ಅಲ್ಲೋಗಿ ಹೇಳ್ಬಿಟ್ಟ. ನಾವು ತಿಳ್ಕೊಂಡೆ ಇವ್ನು ಯಾರೋ ಬೇರೆಯವ್ರು ಇರಬೇಕು, ಹಾಕ್ಬಿಡೋ, ಸುಮ್ಮನೆ ಹಾಕಿ ಕಳಿಸ್ಬಿಡೋ ಅಂತ. ಬಂದು ಓನರ್ ಹೇಳಿದ್ದಕ್ಕೆ ಹಾಕೊಂಡಿದ್ದಕ್ಕೆ ಅವ್ನು ತುಂಬ ಕೋಪ ಬಂದ್ಬಿಡ್ತೇವೆ. ಯಾಕೆ? ತಾತಾಗೆ. ಇದೆಲ್ಲ ಕೇಡು ಬೇರೆ. ಕುರುಬ ಅಂತೀಯ? ಯಾವನವನು ಕುರುಬ? ಏಸಪ್ಪ ಕುರುಬ ಅಂತ ಹೇಳ್ತೀಯ? ಏಯ್ ಹಾಕಪ್ಪ ಸುಮ್ಮನೆ. ಕರ್ತನ ಕುರುಬ ಗುರು, ನಾ ಕೊರತೆ ಪಡಲ್ಲ ಗುರು, ಹಾಕು ಸುಮ್ಮನೆ. ಇರಲಿ, ಹೋಗು. 10 ವರ್ಷ ಆದಮೇಲೆ ಅದೇ ಪೆಟ್ರೋಲ್ ಬ್ಯಾಂಕ್ಗೆ ಇನೋವಾ ಕಾರ್ ತೊಗೊಂಡೋಗಿದ್ದೀನಿ. 10 ವರ್ಷ ಆದ್ಮೇಲೆ ಇನೋವಾ ಕಾರ್ ತೊಗೊಂಡೋಗಿದ್ದೀನಿ. ಎಷ್ಟು ಸರ್ ಅಂದ? ಫುಲ್ ಹಾಕು ಅಂತ ಅಂದೆ. ಫುಲ್ ಆಗ 10 ವರ್ಷ ತಾತ ಆಗ್ಬಿಟ್ಟವ್ರು. ಅವಾಗ ಸ್ವಲ್ಪ ಏಜ್ ಆಗ್ಬಿಟ್ಟಿತ್ತು. ಹನುಮಂತಪ್ಪ ಅಂತ ಏಜ್ ಆಗ್ಬಿಟ್ಟಿತ್ತು. ನನಗೆ ಗೊತ್ತಾಯ್ತು ಅವ್ನು ಯಾರು ಅಂತ. ಅದು ಅವನು ನಾನು ಯಾರಂತ ಗೊತ್ತಾಗ್ತಾ ಇಲ್ಲ. ನೋಡಿ, ಆತ್ಮೀಯ ಮನುಷ್ಯನ ಯಾರು ಕಂಡುಹಿಡಿಯೋಕ್ಕಾಗಲ್ಲ. ಆತ್ಮೀಯ ಮನುಷ್ಯ ಎಲ್ಲಾನು ತಿಳ್ಕೊಂಡ್ಬಿಡ್ತಾನೆ. ನಮ್ಮನ್ನ ದೇವರು ಒಲಿವ ಮರ ಆಗಿ ಕೊಂಗೊಳಿಸಿ ಬಿಟ್ಟುಬಿಟ್ರು. ಆಮೇಲೆ ಎಲ್ಲ ಹಾಕಿದ್ಮೇಲೆ ಕಾಸೆಲ್ಲ ಕೊಟ್ಬಿಟ್ಟೆ. ಎಲ್ಲ ಕೊಟ್ಮೇಲೆ, ಸರ್ ಎಲ್ಲೋ ನೋಡ್ಬೇಕಿದ್ಯಲ್ಲ ಸರ್, ಹನುಮಂತಪ್ಪ 1/4 ಲೀಟ್ರ್ ಪೆಟ್ರೋಲು. ನಮ್ಮ
ಹೆಸರಾಗುತ್ತೆ ನಿಮಗೆ ಸರ್. ಎಲ್ಲರೂ 10 ವರ್ಷದ ಮುಂಚೆ ನೀ ಕಾಲು ಲೀಟ್ರ್ ಹಾಕಕ್ಕೆ ಹೋಗಿ ಓನರ್ಗೆಲ್ಲ ಕಂಪ್ಲೇಂಟ್ ಕೊಟ್ಟೆ. ನೋಡ ನಮ್ಮ ಓನರ್ ಪೆಟ್ರೋಲ್ ಫುಲ್ ಹಾಕಿ ಡೀಸೆಲ್ ಪೆಟ್ರೋಲ್ ಕಾರ ಇದು ಸರ್. ನಿಮ್ಮ ಭಗವಂತ ತುಂಬ ನೋಡಿ, ಅದಕ್ಕೆ ಹೇಳಿದೆ ನೀನು ಅವತ್ತೇ ಕುರ್ಬಾ ಅಂತ ನಂಬಿದ್ರೆ ನೀನು ಈ ಪೆಟ್ರೋಲ್ ಬಂಕಲ್ಲಿ ಇರ್ತಿರ್ಲಿಲ್ಲ ಕೊಡು ಅಂತ ಅಂದೆ. ವಾಕ್ಯ ಯಾವಾಗ ನೀವು ನುಡಿತೀರಾ ಅದು ನೆರವೇರಕ್ಕೆ ಆರಂಭ ಆಗತ್ತೆ. ಅದು ತಕ್ಷಣ ಆಗಲ್ಲ. ಏಕೆಂದ್ರೆ ಬಿತ್ತೋನಿಗೆ ಬೀಜವನ್ನು, ಉಣ್ಣೋನಿಗೆ ಆಹಾರ ಕೊಡೋ ದೇವರು. ನೀವು ಹಾಕಿದ ಬೀಜ ಮಾನದಿನ ತೆಂಗಿನ ಮರ ಬರೋದಿಲ್ಲ. ಅದು ಜಡಿದು ಅಲ್ಲಾಡಿಸಿ ಹೊರಸೂಸುವ ಹಾಗೆ ನಿಮಗೆ ತಿಳಿಯದ ರೀತಿಯಲ್ಲಿ 70 ಅಡಿ 80 ಅಡಿ ಐತೆ ಎತ್ತರದಲ್ಲಿ ಒಂದು ಮರವಾಗಿ ಎಮ್ಮರವಾಗಿ ಒಂದು ಸೀಸನ್ ಅಲ್ಲಿ 500 250 500 ತೆಂಗಿನ ಮರಗಳ ತೆಂಗಿನಕಾಯಿಗಳ ಕೊಡೋ ಅಷ್ಟು ಮಟ್ಟಿಗೆ ತಾಕತ್ತು ಹಿಮ್ಮತ್ತನ್ನ ದೇವರು ಆ ಬೀಜಕ್ಕೆ ಎಬಿಲಿಟಿ ಇಟ್ಟಿದ್ದಾರೆ. ಸುಮ್ಮನೆ ಹಾಕಿದ ಒಂದು ಬೀಜ ಅಷ್ಟು ಮಟ್ಟಿಗೆ ಬೆಳೆಯುತ್ತದೆ. ಸೋಫಿಯವರೇ, ನಿಮ್ಮ ಹೃದಯದಲ್ಲಿ ದೇವ ಹಾಕುವ ಸಜೀವುಳ್ಳ ವಾಕ್ಯ ಅದು ಜಡಿದು ಅಲ್ಲಾಡಿಸಿ ಹೊರಗಡೆ ತಂದ್ಬಿಡು. 12 ವರ್ಷ ಇವಳು ವಾಕ್ಯ ಕೇಳಲ್ಲ. ಏನು ವಾಕ್ಯ ಕೇಳಲ್ಲ? ಶಿ ವಾಸ್ ಎ ಬೆಸ್ಟ್ ರಿಲಿಜಿಯಸ್ ಡಾಟರ್. ಶಿ ವಾಸ್ ಗೋಯಿಂಗ್ ಟು ದ ಸೆನೆಗೋಗಲ್ಲಿ ಏನು ಬೋಧನೆ ಮಾಡಿದ್ರಿ ಇವಳಿಗೆ? ಇವತ್ತು ಇನ್ನೂ ಬಡತನನೇ ಜನ ಬೋಧಿಸ್ತಾ ಇದ್ದಾರೆ ರೀ. ಬಡತನ ನೀವು ಬೋಧಿಸೋ ಆಗಿದ್ರೆ ಏಸು ಬಡವನಾಗದ ಅವಶ್ಯಕತೆ ಇರಲಿಲ್ಲ ರೀ. ಅವ್ರು ನಮಗಾಗಿ, ನಾವು ಐಶ್ವರ್ಯಂತರಾಗಬೇಕೆಂದು ಅವ್ರು ನಮಗಾಗಿ ಬಡವನಾಗಿದ್ದಾನೆ. ಇದೀರಾ? ನಾವು ಐಶ್ವರ್ಯಂತರಾಗಬೇಕೆಂದು ಆತ ನಮಗಾಗಿ ಬಡವನಾದ. ಯಾಕೆ? ಅವ್ರ ಐಶ್ವರ್ಯಗಳು ಯಾವುದು? ಪರಲೋಕದಲ್ಲಿ ನಾನು ಹೇಳಿದೆ, ದ ಬ್ಯಾಂಕ್ ಆಫ್ ಹೆವೆನ್ ಬ್ಯಾಂಕಲ್ಲಿ ಇಟ್ಟಿದ್ದಾರೆ ದೇವರು. ಎಲ್ಲ ಲೋಡ್ ಮಾಡಿ ಇಟ್ಟಿದ್ದಾರೆ. ಜಸ್ಟ್ ಅಲ್ಲಿ ಹೋಗ್ಬಿಟ್ಟು ಏನು ಮಾಡಬೇಕು? ಜಸ್ಟ್ ನಾವು ಕಾರ್ಡ್ ಕೊಟ್ಬಿಟ್ಟು ಚೆಕ್ ಸೈನ್ ಹಾಕಿ ಕೊಟ್ಟರೆ ಸಾಕು. ನಿಂದೆ ದುಡ್ಡು ನಿನಗಾಗಿ ಲೋಡ್ ಮಾಡಿ ಇಟ್ಟಿದ್ದಾರೆ. ನೀನು ಹಾಕಿದ ಅಕೌಂಟಲ್ಲಿ ನೀನೆಷ್ಟು ಅಮೌಂಟ್ ಹಾಕಿದ್ಯಾ ಅಷ್ಟು ಅಮೌಂಟ್ ಮಾತ್ರ ನೀನು ತೆಗಿಯೋಕ್ಕಾಗತ್ತೆ. 20,000 ರೂಪಾಯಿ ಇಟ್ಟಿರೋದಾದ್ರೆ 19,500 ರೂಪಾಯಿ ಮಾತ್ರ ತೆಗಿಬೋದು. ಅದಕ್ಕೆ ಮೇಲೆ 500 ರೂಪಾಯಿ ಎಕ್ಸ್ಟ್ರಾ ಬಿಡೋದು ತೆಗಿಯೋಕ್ಕಾಗಲ್ಲ. ಆದ ದೇವರು ನಿನ್ನ ಠೇವಣಿಯಲ್ಲಿ, ನಿನ್ನ ಅಕೌಂಟಲ್ಲಿ ಜಡಿದು ಅಳ್ಳಾಡಿಸಿ ಹೊರಸೂಸುವ ಹಾಗೆ ಎಲ್ಲ ದುಡ್ಡುಗಳನ್ನ ಅವ್ರು ಹಾಕಿಟ್ಟಿದ್ದಾರೆ. ಅವ್ರು ಹಾಕಿಟ್ಟಿರಬೇಕಾದ್ರೆ ಆ ಆಶೀರ್ವಾದ ಅನ್ನೋದು ನಿಮಗಾಗಿ ಹುಡುಕೊಂಡು ಅದು ಬಂದ್ಬಿಡುತ್ತೆ. ಪ್ರಿಯ ಮಕ್ಕಳೇ, ಅದ್ಭುತವಾದ ಕಾರ್ಯ ದೇವರು ನಿಮ್ಮ ಕೈಗಳನ್ನ ಆಶೀರ್ವಾದ ಮಾಡ್ತಾರೆ. ಆಗ ನಿಮ್ಮ ಲೆಕ್ಕದಲ್ಲಿ ದೇವರು ಹಾಕಿಟ್ಟಿದ್ದಾರೆ. ಲೆಕ್ಕದಲ್ಲಿ ಅಕೌಂಟ್ ಹಾಕಿಟ್ಟಿದ್ದಾರೆ, ದುಡ್ಡುಗಳನ್ನ ಹಾಕಿಟ್ಟಿದ್ದಾರೆ. ಪ್ರತಿದಿನ ಹೇಳ್ಬೇಕು, ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ ಎತ್ತೇಳಿ ನೀವು ಸಹಾಯ ಆಗತ್ತೆ. ದೇವರು ಕರ್ತನ ಹೇಳ್ತಾನೆ, ಹಣ ನಿನ್ನ ಒಡೆಯ ಆಗಲ್ಲ, ದೇವ್ರು ನಿನ್ನ ಯಜಮಾನ ಆಗ್ಬಿಡ್ತಾನೆ. ತುಂಬಾ ಜನ ಇದು ಹಣದಿಂದ ಹೋಗ್ತಾ ಇದ್ದಾರೆ. ಅದಕ್ಕೆ ಹೇಳಿದೆ, ನಿನ್ನ ನೀತಿ ನೋಡ್ಬೇಡ, ರಾಜನೀತಿ ನೋಡು, ದೇವರ ನೀತಿ ನೋಡು. ದೇವ ರೀತಿಯನ್ನು ಏನು ತಿನ್ಬೇಕು, ಏನು ಕುಡಿಬೇಕು, ಏನು ಹೊತ್ಕೋಬೇಕು ಎಲ್ಲವನ್ನು ನಿನಗೆ ಕೊಡುವಂಥ ದೇವರು. 12 ವರ್ಷ ರಕ್ತ ಕುಸುಮಾದ ಸ್ತ್ರೀ 12 ವರ್ಷ ಪ್ರಸಂಗ ಕೇಳಲು 12 ವರ್ಷ ಅವಳಿಗೆ ಯಾವುದು ಉಪಯೋಗ ಆಗಲಿಲ್ಲ. ದೇವರು ಇಲ್ಲೊಂದು ವಿಶೇಷವಾದ ವಾಕ್ಯ ಇಟ್ಟಿದ್ದಾರೆ. ಯೆಹೋವ ದೇವನೇ ನನ್ನ ಕುರುಬನೇ, ಕೊರತೆಯು ನನಗೆ ಇಲ್ಲ. 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 ಹಸಿರು ಗಾವಲಿಂದ ನನ್ನ ನಡೆಸಿ ನನ್ನ ದಾಹವ ತೀರಿಸಿದೆ. ಹಸಿರುಗಾವಲಿಂದ ನನ್ನ ನಡೆಸಿ ನನ್ನ ದಾಹವ ತೀರಿಸಿದೆ. ವೈರಿಗಳ ಮುಂದೆ ಔತಣವ ಸಿದ್ಧಪಡಿಸಿರುವೆ. ನನ್ನ ತಲೆಯ ಅಭಿಷೇಕಿಸಿ ನನ್ನ ಪಾತ್ರೆಯ ಆಶೀರ್ವದಿಸಿರುವೆ. ವೈರಿಗಳ ಮುಂದೆ ಔತಣವ ಸಿದ್ಧಪಡಿಸಿರುವೆ. ನನ್ನ ತಲೆಯ ಅಭಿಷೇಕಿಸಿ ನನ್ನ ಪಾತ್ರೆಯ ಆಶೀರ್ವದಿಸಿರುವೆ. ಯೆಹೋವ ರಾಹ, ಯೆಹೋವ ರಾಹ, ನನ್ನ ಒಳ್ಳೆ ಕುರುಬಾನಿನೇ. ಯೆಹೋವ ರಾಹ, ಯೆಹೋವ ರಾಹ, ನನ್ನ ಒಳ್ಳೆಯ ಕುರುಬಾನಿನೇ. ಕೈ ಮೇಲೆ ಯೆಹೋವ ರಾಹ,
ಕೂತ್ಕೋಬೇಡ, ಬಿಡು ಆ ನೀತಿ ಅಂತ. ನಿನ್ ನೀತಿ ಏನಿಲ್ಲ, ಅದು ದೇವರ ನೀತಿ. ಆಮೆನ್. ಹಲ್ಲೆಲೂಯಾ. ನೀನು ಮಾರ್ಕ್ಸ್ ಬಂದಿರೋದು ಮ್ಯಾಥ್ಸ್ ಅಲ್ಲಿ ಬೇರೆ 3 ಡುಮ್ಕಿ. ನೀನು ಅಪ್ಪ ಪಕ್ಕದಲ್ಲಿ 9 ಹಾಕಿ 93 ಮಾಡೋ ನಿನ್ನ ಅಲ್ವಾ? ನೀನು ಒಳಗಡೆ ನಿನ್ನ ಹೃದಯ ಸಿಗದು ಒಳಗೆ ನೋಡೋದಾದ್ರೆ, ನಿನ್ನ ಹೃದಯನ ಒಳಗೆ ಸಿಗದು ಅಪ್ಪ ನೋಡೋದಾದ್ರೆ ನೀನು ನಂಬರ್ 1 ಕೇಳಿ. ನೀನು ಆದ ಕೇಳಿನ ದೇವರು ನೀತಿವಂತನಾಗಿ ಮಾಡಿದ್ದಾರೆ. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ಆಗಾಗ ನೀವು ಸ್ತೋತ್ರ ಬಲಿ ಮಾಡಬೇಕು. ಅದಕ್ಕೆ ನೀವು ಹೆಚ್ಚು ಸ್ತೋತ್ರ ಬಲಿ ಮಾಡ್ತೀರಾ. ದೆವ್ವಗಳು ಕೂಡ ಸ್ತೋತ್ರ ಮಾಡ್ತಿತ್ತಂತೆ. ದೇವ್ರು ಹೇಳ್ತಾರೆ, ಐ ಸುಮ್ಮನೆ ಗದರ್ಸೋರಂತೆ. ದೆವ್ವಗಳು ಸ್ತೋತ್ರ ಮಾಡ್ತಿತ್ತಂತೆ. ಪ್ರೈಸಸ್ ದೇವ್ರು ಪ್ರಸಂಗ ಮಾಡ್ಬೇಕಾದ್ರೆ ಸುಮ್ಮನೆ ಇರೋನವ್ರಂತೆ, ಗದರ್ಸೋರಂತೆ. ಹಾಗೆ ನಮ್ಮ ಸಭೆಯಲ್ಲಿ ದೆವ್ವಗಳ ಸ್ತೋತ್ರ ಮಾಡತ್ತಂದ್ರೆ ನೀವೆಷ್ಟು ಸ್ತೋತ್ರ ಮಾಡಬೇಕು. ಅದಕ್ಕೆ ನಿಮ್ಮನ್ನ ನರ್ಸಿಂಗ್ ಹೋಮಿಂದ ಕರ್ಕೊಂಬಂದ್ಬಿಟ್ಟು ದೇವ್ ನಿಮ್ಮನ್ನ ಪ್ರೈವೇಟ್ ನರ್ಸಿಂಗ್ ಹೋಮ್ಗೆ ಯಾಕೆ ಕರ್ಕೊಂಬಂದವ್ರು? ಒಳ್ಳೆ ಶಿಕ್ಷಣ ಹಾಕ್ಬೇಕಂತ ಹೇಳಿ. ಅದಕ್ಕೆ ಆ ತಾಯಿ ಏನು ಮಾಡಿದ್ಲು, ನಾನು ಆತನ ಬಟ್ಟೆನ ಮುಟ್ಟಿದರೆ ನಾನು ಗುಣ ಆಗ್ತೇನೆ ಎಂದು ತನ್ನ ಮನಸ್ಸಿನಲ್ಲಿ ನೆನೆಸಿಕೊಂಡು ಬ್ರದರ್ ಆಂಡ್ರೂ ಅವರಿಗೆ ಫೋನ್ ಮಾಡಿದಳು. ಸಿಸ್ಟರ್ ಅವ್ರಿಗೆ ಪ್ರಾರ್ಥನೆ ಮಾಡಿದರು ಅಂತ ಬರೆಯಲ್ಪಡಲಿಲ್ಲ ಅಲ್ಲಿ. ಬ್ರದರ್ ಇರಲಿಲ್ಲ, ಸಿಸ್ಟರ್ ಇರಲಿಲ್ಲ. ತನ್ನ ಮನಸ್ಸಿನಲ್ಲಿ ಅಂದುಕೊಂಡಳು. ಏನು ಅಂದ್ಕೊಂಡ್ಲು? ನಾನು ಆತನ ಬಟ್ಟೆನ ಮುಟ್ಟಿದರೆ. ಯಾವ ಬಟ್ಟೆ ಅದು? ರಕ್ತದಿಂದ ಮಡಲಾಗಿ ಬಟ್ಟಂತ ಬಟ್ಟೆ ಅದು. The entire garment is filled with the blood of Jesus Christ. The entire garment, ಆತರ ಎಲ್ಲ ವಸ್ತ್ರ ಕಂಪ್ಲೀಟ್ ಆಗಿ ರಕ್ತಮಯವಾಗಿ ತುಂಬಲ್ಪಟ್ಟ ರಕ್ತವನ್ನು ನಾನು ಮುಟ್ಟಿದ್ರೆ ನನಗೆ ಗುಣ ಆಗತ್ತೆ ಎಂದು ತನ್ನ ಮನಸ್ಸಿನಲ್ಲಿ ಅಂದ್ಕೊಳ್ಳಿ. ಎಲ್ಲರೂ ಮನಸ್ಸಲ್ಲಿ ಅಂದುಕೊಂಡು, ನೀವು ಅಂದ್ಕೋಬೇಕು ಮನಸ್ಸಲ್ಲಿ. ಅಂದುಕೊಂಡು ಹೋಗಿ ಆ ಜನರ ಸಮಾಧಿ ಮಧ್ಯೆ 1000 ಗಟ್ಟಲೆ ಜನ ಹೋಗ್ತಾ ಇದ್ದಾರೆ. ಆ ಹೋಗೋ ಜನ ಮಧ್ಯದಲ್ಲಿ ಯಾಕಂದ್ರೆ ಇವಳು ತೀಟ್ ಅಂತ ಹೇಳ್ತಾರೆ. ತೀಟು ಅಂದರೆ ಅಶುದ್ಧರು. ಇಂಥ ರೋಗಿಗಳು ಬಂದರೆ ಕಲ್ಲು ಹೊಡೆದು ಸಾಯಿಸೋರು. ನಾಗೇಶ್ವರ ಅಲ್ಲೇ ರೋಡಲ್ಲೇ 4 ಮೂಲೆಗಳಲ್ಲಿ ಕಲ್ಲಿಟ್ಟಿರ್ತಾರೆ. ಆ ಕಲ್ಲು ತೊಗೊಂಡು ಕುಷ್ಠರೋಗಿಗಳು, ಈ ರಕ್ತ ಕುಸುಮ ಸ್ತ್ರೀ ಬಂದ್ಬಿಟ್ರೆ ಕಲ್ಲು ಹೊಡೆದು ಸಾಯಿಸೋರು. ಆಗಿನ ಕಾಲದಲ್ಲಿ ಆ ಥರ ಒಂದು ಟಫ್ ಒಂದು ರೂಲ್ ಇತ್ತು ನೋಡಿ. ಇದನ್ನೆಲ್ಲ ದಾಟ್ಕೊಂಡು ಆ ತಾಯಿ ಬಂದಿರ್ತಾಳೆ. ಹೇಗೆ ಬಂದಿರ್ತಾಳೆ? ಶಿ ಕಾಂಟ್ ವಾಕ್. ಶಿ ವಾಸ್ ಕ್ರಾಲಿಂಗ್. ಉರುಳಿಕೊಂಡು ಬಂದ್ಲು. ಕ್ರಾಲಿಂಗ್ ಅಂದ್ರೆ ಹೆಂಗೆ? ಆ ಕ್ರೌಡಲ್ಲಿ ಫಾಸ್ಟ್ ಹೆಂಗೆ ನಡ್ಕೊಂಬಂದ್ರು ಆ ರೀತಿ ಅವಳು ತೆರಳ್ಕೊಂಡು ಬಂದಿದ್ದಾಳಂದ್ರೆ ಶಿ ಕಾಂಟ್ ವಾಕ್. ದ ಬ್ಲಡ್ ಈಸ್ ಮೂವಿಂಗ್, ಇಟ್ಸ್ ಫ್ಲೋಯಿಂಗ್. ರೋಡಲ್ಲೆಲ್ಲ ರಕ್ತ ಬರ್ತಾ ಇದೆ. ಅದಕ್ಕೆ ಯಾಕೆ ಮುಂದ್ಗಡೆಯಿಂದ ಬಂದಿಲ್ಲ ಅಂದ್ರೆ ಕಲ್ಲಲ್ಲಿ ಹೊಡೆದು ಬಿಡ್ತಾರೆ. ಹಿಂದ್ಗಡೆಯಿಂದ ಬಂದ್ರೆ ಅಟ್ಲೀಸ್ಟ್ ಆ ಬಟ್ಟೆ ನಾನು ಮುಟ್ಟಿಬಿಡ್ಬೋದಲ್ಲ. ಆ ಬಟ್ಟೆ ಮುಟ್ಟಿದ್ರೆ ಆ ರಕ್ತ ನನಗೆ ಕೂಡ ಮಾಡತ್ತೆ. Even if I touch the hem of his garment, I shall be healed. ರೀ, ಯಾವ ಹೊಸವಳು ಯಾವ ಬೈಬಲ್ ಕಾಲೇಜ್ ಹೋಗ್ಲಿಲ್ಲ ರೀ ಅವಳು, ಯಾವ ಪೆಂತಕೋಸ್ತ ಸಭೆಗೆ ಹೋಗ್ಲಿಲ್ಲ ರೀ ಅವಳು. ಪವಿತ್ರಾತ್ಮ ವರದಾನ ಇನ್ನು ಯೇಸು ಸತ್ತೇ ಇಲ್ಲ, ಇನ್ನೂ ಸತ್ತಿಲ್ಲ ಅಂದ್ರೂ ಕೂಡ ಅವ್ರ ಬಟ್ಟೆ ಒಳಗೆ ರಕ್ತ ತೇವವಾಗಿ ಇದೆ. ಯಜ್ಞದ ಕುರಿದ ಆತನ ರಕ್ತ, ಬಟ್ಟೆ ಎಲ್ಲ ರಕ್ತಮಯವಾಗಿ ಹೋಗಿದೆ ರೀ. ಅದು ನೀವು ವಾಕ್ಯ ನುಡಿಬೇಕಾದೆಲ್ಲ ಕುಮಾರಣ್ಣ ಆ ರಕ್ತ ಇಳಿಯತ್ತೆ ನಿಮಗಾಗಿ ಬಿಡುಗಡೆ ಮಾಡಿ. ಅದಕ್ಕೆ ತೆವಳ್ಕೊಂಡು ಬರಬೇಕಾದ್ರೆ ಈ ಬಟ್ಟೆ ಹಿಂಗಿದ್ರೆ ಹೋಗಿ ಜಸ್ಟ್ ಐ ಟಚ್ ದ ಹೆಮ್ ಆಫ್ ದ ಕಾರ್. ಈ ತುದಿ ಮುಟ್ಟಿದ್ರು ಕೂಡ ರೀ ಅಲ್ಲಿ ಶಕ್ತಿ ಇಳಿಯತ್ತೆ ಅಂತಾರೆ ಅಪ್ಪ. ತುದಿ ಮುಟ್ಟಿದ್ರು ಕೂಡ ಆ ತುಟ್ಟ ತುದಿಲಿ ಕೂಡ ದ ಬ್ಲಡ್ ಇಸ್ ಸ್ಟೈರಿಂಗ್ ಅಂಡ್ ಡ್ರಾಪಿಂಗ್ ಅಂಡ್ ಡ್ರಿಪ್ಪಿಂಗ್. ಅಲ್ಲಿಂದ ಕೂಡ ರಕ್ತ ತೊಟ್ಟಾಗಿ ಇಳಿತಾ ಇದೆ ಮಕ್ಕಳು. ನನ್ನ ಮಗಳು ಯಾವಾಗ ಆ ವಾಕ್ಯ ಹೇಳ್ತಾರೆ ಆ ವಾಕ್ಯ ರಕ್ತ ನಿಮ್ಮ ಮೇಲೆ ಬೀಳುತ್ತೆ ಮಕ್ಕಳೇ. 12 ವರ್ಷದಿಂದ ರಕ್ತ ಕುಸುಮವಾದ ಸ್ತ್ರೀ, 12 ವರ್ಷದಿಂದ ಗುಣವಾಗ್ದರ ರೋಗ 12 ಸೆಕೆಂಡಲ್ಲಿ ಅವಳಿಗೆ ಗುಣವಾಯಿತು. ಅಪ್ಪ ಹೇಳ್ತಾರೆ, ಮಗಳೇ ನಿನ್ನ ವಿಶ್ವಾಸ ನಿನ್ನ ಕಾಪಾಡಿದೆ, ಸಮಾಧಾನದಲ್ಲಿ ಮನೆಗೆ ಹೋಗಿ ಅಂದ್ಬಿಡ್ತಾನೆ. ಅದಕ್ಕೆ ಇವತ್ತು ಹೇಳ್ತಾನೆ, ರಕ್ತದಲ್ಲಿ ದೇವರು ದೊಡ್ಡ ಶಕ್ತಿ ಇಟ್ಟಿದ್ದಾರೆ. ನೀವು ನುಡಿಬೇಕಾದೆಲ್ಲ ದೊಡ್ಡ ಕಾರ್ಯಗಳೆಲ್ಲ ಆಗತ್ತೆ. ನಾಳೆ ಪಸ್ಕ ಹಬ್ಬದ ದಿನ ಅರಿಕೆ ಮಾಡಿ, ದೇವರೇ ನಾನು ಇದೆಲ್ಲ ಆಗತ್ತೆ, ನಾನು ನೆನೆಸ್ತೀನಪ್ಪ, ಇದಾಗತ್ತೆ, ನನಗೆ ಇದೆಲ್ಲ ನೆನೆಸ್ತೀನಪ್ಪ, ಮನೆ ಕಟ್ತೀನಪ್ಪ. ಕಟ್ಟುತ್ತೀಯ ನೀನು. ಮದುವೆ ಆಗತ್ತಪ್ಪ, ಮದುವೆ ಆಗತ್ತೆ. ಇಂಜಿನಿಯರ್ ಬರ್ತಾನಪ್ಪ, ಇಂಜಿನಿಯರ್ ಬರ್ತಾನೆ.
ಒಂದು ಮನೆ ಮೇಲೆ ಇನ್ನೊಂದು ಫ್ಲೋರ್ ಕಟ್ತೀನಪ್ಪ, ಕಟ್ತೀಯ ಕದ್ದರೆ ಬೇಕಾದ ವಸ್ತುಗಳು ಕೊಡ್ತೀನಿ ಅಂತಾರೆ. ಈ ಕಾರ್ ಜೊತೆಗೆ ಇನ್ನೊಂದು ಕಾರ್ ಬರತ್ತಪ್ಪ, ಕಾರ್ ಬರತ್ತೆ. ನನ್ನ ಮಗಳು ಪಾಸ್ ಆಗ್ತಾಳಪ್ಪ, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತಾಳಪ್ಪ, ಪಾಸ್ ಆಗ್ತಾಳೆ. ನನ್ನ ತಂದೆ ಚೆನ್ನಾಗ್ ಆಗ್ತಾರಪ್ಪ, ಚೆನ್ನಾಗ್ ಆಗ್ತಾರೆ. ಪ್ರಾರ್ಥನೆ ಮಾಡಿ ನೀವೇನೇನು ಕೇಳಿಕೊಳ್ಳುತ್ತೀರೋ ಅವಳನ್ನು ಹೊಂದಿದ್ದೀರೆಂದು ನಂಬಿರಿ, ಆಗ ಅದು ನಿಮ್ಮದಾಗುತ್ತೆ ಅಂತ ಹೇಳ್ತಾರೆ. ಆಗ ನಿಮ್ಮದಾಗಬೇಕಂದ್ರೆ ಇವತ್ತು ರಕ್ತ ಮಾಡಾಯ್ತು. ಪ್ರಜ್ವಲ್ ಅವರೇ ಎಲ್ಲ ಮುಗಿಸಿ ಆಯ್ತು. ಅನಿತಾ ಅವರೇ, ಸರೋಜಮ್ಮ ಅವರೇ, ನೀವು ಮಾಡಬೇಕಾದ ಒಂದೇ ಒಂದು ಜಸ್ಟ್ ಬ್ಯಾಂಕ್ ಒಳಗೆ ಹೋಗಿ ಸೈನ್ ಹಾಕಿ ತೊಗೊಂಬರ್ಬೇಕಷ್ಟೇ. ದುಡ್ಡು ಯಾರೋ ಹಾಕಿದೆ ನಿಮ್ಮ ಅಕೌಂಟಲ್ಲಿ, ಯಾರೋ ಹಾಕಿದ್ದಾರೆ. ಒಳಗೆ ಹೋಗ್ಬಿಟ್ಟು ಆ ಪಾಸ್ಬುಕ್ ಒಳಗೆ ಹೋಗಿ ಚೆಕ್ ಬುಕ್ ಕೊಟ್ಟರೆ ಸಾಕು. ಆ ಚೆಕ್ ಲೀಫ್ ಕೊಟ್ಟಿದ ತಕ್ಷಣ, ಸರ್ ಎಷ್ಟು ಸರ್? 2 ಲಕ್ಷನಪ್ಪ. ಮ್ಯಾನೇಜರ್ ಕೇಳ್ತಾನೆ, 2 ಲಕ್ಷ ತೊಗೊಂಡು ಎಲ್ಲಿ ಹೋಗ್ತೀರಾ ಅಂತ? ಯಾರು ಕೊಡ್ತೀರಾ ಅಂತ ಕೇಳ್ತಾನೆ, ಗರ್ಲ್ ಫ್ರೆಂಡ್ಗ ಬಾಯ್ ಫ್ರೆಂಡ್ಗ ಅಂತ? ನೀ ಕ್ರಿಶ್ಚಿಯನ್ನ ಮುಸ್ಲಿಮ ಅಂತ ಕೇಳ್ತಾನ? ಅವ್ನಿಗೆ ಏನು ಕೇಳಕ್ಕೆ ಹಕ್ಕೇ ಇಲ್ಲ ರೀ. ಅವ್ನ ಕೆಲಸ ಹಣ ಎತ್ತಿ ಕೊಡ್ತಾ ಇರ್ಬೇಕು ಅಷ್ಟೇ. ಚೆಕ್ಗಳು ಬರ್ತಾ ಇರತ್ತೆ, ಕೊಡ್ತಾ ಇರಬೇಕು. ಹಂಗೆ ಪರಲೋಕದ ಬ್ಯಾಂಕ್ ಕೂಡ ಕೊಡ್ತಾ ಇರತ್ತೆ. ನಿಮ್ಮ ಡೆವಿಲ್ ಯಾವುದು ಕೇಳೋದಿಲ್ಲ. ನಿಮಗೆ ಇವತ್ತಿಂದ ಅಲ್ಲ ಹಣ ರಿಲೀಸ್ ಆಗತ್ತೆ. ನನ್ನ ಪ್ರಿಯ ಮಕ್ಕಳ, ತಾಯಿ ಮುಟ್ಟಿದ ತಕ್ಷಣ ಡ್ಯಾನಿಯವರೇ, ಇಮಿಡಿಯೇಟ್ಲಿ, ಇಟ್ ಸೇಸ್ ಇಮಿಡಿಯೇಟ್ಲಿ. ಮಾರ್ಕ್ ಚೆನ್ನಾಗಿ ಬರೀತಾನೆ, ಕೂಡಲೇ. ಆಗ ನಾನು ಹೇಳ್ತೇನೆ, ವಿಮೋಚನೆ ಯಾವತ್ತೂ ವಿಳಂಬ ಆಗೋದಿಲ್ಲ. ಅವ್ರು ರಕ್ತ ಹಾಕಿದ್ರು ಮನೆ ಬಾಗ್ಲ ಮೇಲೆ, ಕೂಡಲೇ ಸಂಹಾರಕ ದೂತ ಬಂದ್ಬಿಟ್ಟ. ಕೂಡಲೇ ಮನೆಗಳಲ್ಲಿ ಮರಣ ಆಯ್ತು. ಕೂಡಲೇ ಅವ್ರ ಮನೆ ಬಾಗಿಲು ತೆರೆದು ಒಡವೆ ಬಂಗಾರಗಳ ತಂದು ಕೊಟ್ಟರು. ಕೂಡಲೇ ತಮ್ಮ ವಸ್ತುಗಳ ಹೊತ್ಕೊಂಡು ಅವರು ಮೋಸ ಹಿಂಬಾಲಿಸಿ ಕಾನಾನ್ ದೇಶಕ್ಕೆ ಹೊರಟರು ಅಂತ ಹೇಳುತ್ತೆ. ಆಗ ನಾನು ಹೇಳ್ತೇನೆ, ರಕ್ತದಲ್ಲಿ ದೇರ್ ಇಸ್ ನೋ ಡಿಲೇ ಇನ್ ದ ಬ್ಲಡ್ ಆಫ್ ಜೀಸಸ್. ಆ ರಕ್ತದಲ್ಲಿ ಯಾವತ್ತೂ ವಿಳಂಬ ಇಲ್ಲ. ಈ ವಿಳಂಬ ಆಗ್ತಿರೋ ಕಾರಣ ಯಾಕಂದ್ರೆ ಆ ರಕ್ತದಲ್ಲಿ ಅಷ್ಟು ಪವರ್ ಇದೆ. ಒಂದು ಮನುಷ್ಯ ಬಾಂಬ್ ಹಾಕಿದ್ರೆ, ಒಂದು ನ್ಯೂಕ್ಲಿಯರ್ ವೆಪನ್ ಹಾಕಿದ ಅಂದ್ರೆ ಅದು ಒಳಗೆ ಹೋಗಿ ಬಾಂಬ್ ಹೊಡೆಯೋಕ್ಕೆ ಒಂದು ವಿಳಂಬ ಇಲ್ಲ. ಒಂದೇ ಸ್ಪಾಟ್ಗೆ ಎಕ್ಸ್ಪ್ಲೋಡ್ ಆಗುತ್ತೆ. ಅದು ಎಕ್ಸ್ಪ್ಲೋಡ್ ಆಗುತ್ತೆ. ಬಿಲ್ಡಿಂಗ್ ಎಲ್ಲ ಗಡ 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 ಎಲ್ಲ ಅದ್ರಿ ಹೋಗುತ್ತೆ ರೀ. 24 ವರ್ಷ 30 ವರ್ಷ ರಿಸರ್ಚ್ ಮಾಡಿ ಒಂದು ಬಾಂಬ್ ಹಾಕೋದು ವಿಳಂಬ ಆಗಲ್ಲ ಅಂದ್ರೆ ಈ ಪ್ರಪಂಚವನ್ನೇ ಉಂಟು ಮಾಡಿದ ದೇವರ ರಕ್ತ ಯಾವುದರಲ್ಲಿ ವಿಳಂಬ ಇಲ್ಲ. ಅದರಲ್ಲಿ ವಿಳಂಬ ಇಲ್ಲ. ದೇರ್ ಇಸ್ ನೋ ಡಿಲೇ ಇನ್ ದ ಬ್ಲಡ್ ಆಫ್ ಜೀಸಸ್. ಹೇಳಿ, ಯೇಸು ರಕ್ತದಲ್ಲಿ ಎಂದು ತಡೆ ಇಲ್ಲ. ಯೇಸು ರಕ್ತ ನಮಗಾಗಿ ಕೆಲಸ ಮಾಡೋದಕ್ಕಾಗಿ ಸಿದ್ಧವಾಗಿದೆ. ನುಡಿಬೇಕು. ರಕ್ತ 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 ರಕ್ತಚ ರಕ್ತಚ ರಕ್ತಚ. ಅಪ್ಪ ಹೇಳ್ತಾರೆ, ಯಾರನ್ನ ಮುಟ್ಟಿದ್ದು? ಅಯ್ಯೋ ದೇವ್ರೆ, ಎಲ್ಲ ನಿನ್ ಮೇಲೆ ಬೀಳ್ತಾವ್ರೆ, ನೀನು ಯಾರು ಮುಟ್ಟಿದ್ದು ಬೇರೆ ಕೇಳ್ತಾ ಇದೆಯಲ್ಲ ಇದರಲ್ಲಿ. ಅಪ್ಪ ಹೇಳ್ದೆ, ಇಲ್ಲ ಇಲ್ಲ, ನನ್ನ ವಿಶ್ವಾಸದಲ್ಲಿ ಅವರು ಮುಟ್ಟೋರೆ ಕಣ. ಯಾಕಂದ್ರೆ ನನ್ನಿಂದ ಶಕ್ತಿ ಹೊರಟು ಬಂದಿದೆ, ಹೊರಗಡೆ ಹೋಗಿದೆ. ನನಗೆ ಗೊತ್ತು. ಐ ಕ್ಯಾನ್ ಫೀಲ್. ನಂಬಿಕೆಯಿಂದ ನೀವು ಮಾಡಬೇಕು. ಅದಕ್ಕೆ ಅವ್ರು ನಂಬಿಕೆಯಿಂದ ರಕ್ತ ಹಾಕಿದ್ರು. ತಮ್ಮ ಪ್ರಾಣದ ಮೇಲಿನ ಜೀವನ ತೊರೆದು ಕತ್ತಿಗೆ ಭಯಪಡದೆ ಯಜ್ಞದ ಕುರಿದಾದ ರಕ್ತದಿಂದಲೂ ತಮ್ಮ ಬಲವಾದ ಸಾಕ್ಷಿಯಿಂದಲೂ ಅವನನ್ನ ಜಯಿಸಿದ್ರು. ಅವನ್ನ ಯಾರನ್ನ? ಸೈತಾನ ಜಯಿಸಿದ್ರು. 12:11 ಹೇಳುತ್ತೆ, ಯಜ್ಞದ ಕುರಿದಾದ ರಕ್ತದಿಂದಲೂ ತಮ್ಮ ವಾಕ್ಯದ ಬಲ. ಹೇಳಿ, ತಮ್ಮ ವಾಕ್ಯದ ಬಲದಿಂದಲೂ. ಏನ್ ವಾಕ್ಯದ ಬಲ? ಅದಲ್ಲಿರೋದನ್ನ ನೀನ್ ಮತ್ತೆ ನೀ ತೆಗಿಬೇಕಾದ್ರೆ ನಿನಗೆ ಬಾಲ ಬಂದ್ಬಿಡತ್ತೆ ಅಲ್ವಾ? ನಾ ಹೇಳ್ದಲ್ಲ, ಮನೆ ಮುಂದೆ ಒಂದು ರೌಡಿ ಬಂದು ಗಲಾಟೆ ಮಾಡ್ತಿರ್ತಾನೆ. ಆ ಮಗು ಎದುರ್ಕೊಂಡು ಒಳಗೆ ಬಂದ್ಬಿಡುತ್ತೆ. ಅಪ್ಪ ಯಾರೋ ರೌಡಿ ಬಂದ್ಬಿಟ್ಟವನೆ, ಹೊಡಿತೀನಿ ಅಂತ ಹೇಳ್ತಾನಪ್ಪ ನಿಮ್ನ. ಅಪ್ಪ ಹೇಳ್ತಾನೆ, ಯಾರ ಅವನು? ಇಲ್ಲಪ್ಪ, ಹೈಟ್ ಆಗವನೆ. ಅವನು ಹೇಳಿ ಇವಾಗಲೇ ಬಂದು ಒದ್ದು ಪುಡಿ ಮಾಡ್ಬಿಡ್ತೇನೆ ಅವನಿಗೆ ಅಂತ. ಈ ಮಗು ಕೇಳ್ಕೊಂಡಿದ್ದೆ, ತಿರ್ಗಾ ಹೊರಗಡೆ ಹೋಯ್ತದೆ. ಚಡ್ಡಿ ಎಲ್ಲ ಟೈಟ್ ಮಾಡ್ಕೊಂಡು ಹೊರಗಡೆ ಹೋಗ್ಬಿಟ್ಟು, ಏನಂತ ನೀನು? ನಮ್ಮ ಅಪ್ಪ ಬಂದು ನೀನು ಪುಡಿ ಪುಡಿ ಮಾಡಿ ಚಟ್ನಿ ಮಾಡ್ಬಿಡ್ತಾರೆ, ಬೇಗ ಹೋಗ್ಬಿಡು. ಚಟ್ನಿ ಹೇಳಿಲ್ಲ ಯಪ್ಪ, ನೀವು ಚಡ್ಡಿ ಟೈಟ್ ಮಾಡ್ಕೊಂಡು ಚಟ್ನಿ ಅಂತ ಹೇಳ್ತಾನೆ ನೋಡಿ. ಅವನು ಸೇರಿಸ್ಬಿಟ್ಟೆ ಎಟ್ಟ ಫಿಟ್ಟಿಂಗ್. ಯಾಕಂದ್ರೆ ಅಪ್ಪ ಹೇಳಿದ ಮಾತು ಅಷ್ಟು ಪವರ್ಫುಲ್ ಆಗಿದೆ. ಮಂಜು ಅವರೇ, ಶಿವಕುಮಾರ್ ಅವರೇ, ಆ ಅಪ್ಪನ ಮಾತನ್ನ ನೀವು ಮತ್ತೆ ರಿಪೀಟ್ ಮಾಡ್ಬೇಕಾದ್ರೆ ಅದು ಪವರ್ ಆಗಿ ಬರುತ್ತೆ. ಅದು ಪವರ್ ಆಗಿ ಬರುತ್ತೆ, ಅದು ಸಾಧಾರಣವಾಗಿ ಬರೋದಿಲ್ಲ. ಕೊನೆಗೆ ಹೊರಗಡೆ ಬಂದು ಅಪ್ಪ ಅವನ ಸಾಕಾದ ಹೊಡೆದು ಪುಡಿ ಪುಡಿ ಮಾಡಾಕ್ ಬಿಡ್ತಾನೆ ನೋಡಿ ಅವನ್ನ. ಅದಕ್ಕೆ ಮಗು ಹೇಳುತ್ತೆ, ನಾನು ಹೇಳಲ್ಲ ಅವಾಗಲೇ ಹೋಗು ಅಂತ. ಇಲ್ಲಿವರೆಗಿದ್ದು ಒದೆ ತಿನ್ಬೇಕಾ ನೀನು? ನಮ್ಮನ್ನೇ ಪುಡಿ ಮಾಡಕ್ ಬರ್ತೀಯ ನೋಡಿ, ಚಟ್ನಿ ಪುಡಿ ಮಾಡೋಣ ನಮ್ಮಪ್ಪ ನಿನ್ನ. ಸೈತಾನ ಹಾಗೆ ಶಾನನ್ ಅವರೇ, ನಿನ್ನ ಮುಂದೆ ಅವನು ಏನು ಬಾಲ ಬಿಚ್ಚಕ್ ಆಗೋದಿಲ್ಲ. ವನಿತಾ ಅವರೇ, ಬೇಬಿ ಅವರೇ, ನಿಮ್ನ ಅವನು ಮುಟ್ಟಕ್ಕಾಗಲ್ಲ. ದಿವ್ಯ ಅವರೇ, ಅವ್ನು ಮುಟ್ಟಕ್ಕ. ನಿಮ್ಗೆ ಅಶ್ಯೂರೆನ್ಸ್ ಇರಬೇಕು. ಶಿವಪ್ಪ ಅವರೇ, ನಿಮ್ಗೆ ಅಶ್ಯೂರೆನ್ಸ್ ಇರ್ಬೇಕು. ಪ್ರಿಯಾಂಕಾ ಅವರೇ, ನನ್ನ ದೇವ್ರು ಇದ್ದಾರೆ, ನನ್ನ ದೇವ್ರು ಸರ್ವಶಕ್ತ, ಆತನೆಲ್ಲ ಕೈಯಿಂದ ಎಲ್ಲ. ನಾನು ಆತನ ಬಟ್ಟೆ ಮುಟ್ಟಿದರೆ ನಾನು ಗುಣ ಆಗ್ತೇನೆ ಅನ್ನೋ ವಿಶ್ವಾಸ ಇವಳಿಗೆ ಬಂದ್ಬಿಡ್ತು. ಅಲ್ಲಿ ಮುಂದ್ಗಡೆ ಎಲ್ಲ ಪ್ರೇ ಮಾಡಿಸ್ಕೊಳ್ತಾ ಇದ್ದಾರೆ. ಅವ್ರಿಗೆ ಯಾವುದು ಪ್ರೇಯರ್ ಮಿರಕಲ್ ಆಗ್ತಿಲ್ಲ.
ಅವನ್ನೆಲ್ಲ ದೇವ್ರು ಮುಟ್ತಾನೆ ಇದ್ದಾರೆ. ಇವ್ರಿಗೆ ಯಾವ್ದು ಪವರ್ಗಳು ಹೋಗ್ತಾ ಇಲ್ಲ. ಅಲ್ಲಿ ಎಷ್ಟು ದೊಡ್ಡ ಚರ್ಚ್ಗೆ ಹೋಗ್ತೀರೋದು ಮುಖ್ಯ ಅಲ್ಲ, ನೀವು ಎಷ್ಟು ದೊಡ್ಡ ಕಾಂಟ್ಯಾಕ್ಟ್ ದೇವ್ರದ್ದು ಇಟ್ಕೊಂಡಿರೋದು ತುಂಬ ಮುಖ್ಯ. ಆಗ ಇವತ್ತು ಸಭೆಗೆ ಬಂದಿದ್ದೀರಾ, ನೀವು ಮೆಂಬರ್ ಆಗಕ್ಕೆ ಬರಲಿಲ್ಲ, ಇಲ್ಲಿ ದೇವರ ವಾಕ್ಯಗಳನ್ನ ಆಶೀರ್ವಾದ ಹೊಂದ್ಕೊಂಡು ಹೋಗಕ್ಕೆ ಬಂದಿದ್ದೀರಾ. ಪಡೀರಿ. ನಿಮಗಾಗಿ ಶಿಲುಬೆ ಮೇಲೆ ರಕ್ತ ಸುರಿಸೋದು ಯಾರಿಗೆ? ಅದೆಲ್ಲ ನಿಮ್ಗೆ ಒಳ್ಳೇದು ಕೊಡೋದಕ್ಕಾಗಿ. ಆ ತಾಯಿ 12 ವರ್ಷ ಗುಣ ಆಗದಿರೋ ರೋಗ, 12 ವರ್ಷ ಸುವಾರ್ತೆ ಕೇಳಿದ್ಲು ಪರಿಸಾಯರಿಂದ. ಆದರೆ ಆ ವಾಕ್ಯದಿಂದ ಅವಳಿಗೇನೋ ಬೇಳೆ ಬೇಯಲಿಲ್ಲ. ಅದು 1 ಸೆಕೆಂಡ್ ಅವಳು ಮನವರಿಕೆ ಮಾಡಿದ್ಲು. ನಾನು ಆತನ ಬಟ್ಟೆನ ಮುಟ್ಟಿದರೆ ಗುಣ ಆಗ್ತೇನೆ ಅಂತ ಹೇಳಿ ಮುಟ್ಟಿದ್ಲು. ಮುಟ್ಟಿದ ತಕ್ಷಣ ಪವರ್ ಬಂತು. ಆ ಬ್ಲಡ್ ಹಂಗೆ ಡ್ರೈ ಆಗೋಯ್ತಂತೆ, ಪೋರ್ಷನ್ ಡ್ರೈ ಆಗೋಯ್ತಂತೆ. ಡ್ರೈ ಆಗಿದ ತಕ್ಷಣ ಅದೇ ಹೇಳ್ತಾರೆ, ನಾನು ಮುಟ್ಟಿದವ್ರು ಯಾರು? ಎಲ್ಲ ತಿರುಗ್ತಾರೆ ಹಿಂಗೆಲ್ಲ. ಯಾರಪ್ಪ ಮುಟ್ತಾರೆ ನಿನ್ನ ಈ ರಶಲ್ಲಿ? ಇಲ್ಲ ಪೇತ್ರ, ನಾನು ಯಾರೋ ಒಬ್ರು ಮುಟ್ಟವ್ರೆ. ನೇತ್ರ ಅನ್ನೋರು ಯಾರೋ ಮುಟ್ಟವ್ರಪ್ಪ. ನೇತ್ರ ಹೊರಗಡೆ ಬಾ, ಹೊರಗಡೆ ಬರೋದಕ್ಕೆ ಸ್ತೋತ್ರ. ರಶಲ್ಲಿ ಹಂಗೇ ಆ ಅಮ್ಮ ಹೊರಗಡೆ ಬರ್ತಾರಪ್ಪ, ನಾನೇ ಮುಟ್ಟಿದ್ದಪ್ಪ. ಏನಾಯ್ತಮ್ಮ? ಅಲ್ಲಿ ವಾಕ್ಯ ಹೇಳಲ್ಪಡುತ್ತೆ, ಅವಳು ತನ್ನ ಜೀವನದಲ್ಲಿ ನಡೆದ ಎಲ್ಲ ಸಂಗತಿಗಳು ವಿವರವಾಗಿ ಹೇಳಲ್ಲ ಅಂತ ಹೇಳುತ್ತೆ. ಅದೇ ಸಾಕ್ಷಿ. ವಿವರವಾಗಿ ಹೇಳ್ಬೇಕು ನೀನು, ಸಾಕ್ಷಿ. ಮನೆ ನಮ್ಮ ರಘು ಅವ್ರ ಮಗ ಕೊಡ್ತಾನೆ ಸಾಕ್ಷಿ. ಅಮೇರಿಕಂದ ಫೋನ್ ಮಾಡೋಣ, ತಾಯಿ ಅಳ್ತಾರೆ. ರೀ ಏನ್ರಿ ಅಮ್ಮ, ಯಾರ್ರೀ ಅಪ್ಪ, ಯಾರ್ರೀ ಹುಡುಗ ಇವನು, ಯಾರ್ರೀ ಇವರೆಲ್ಲ, ಕ್ರೈಸ್ತರ್ರಿ ಇವರೆಲ್ಲ, ಹೇಗೆ ಅಳ್ತಾರ್ರಿ, ಮನಸ್ಸೇ ಹೊಡೆದೋಯ್ತ್ರಿ, ಅವತ್ತು ಊಟನೇ ಮಾಡಿಲ್ಲ ರೀ ನಾನು ಅಂತ ತಾಯಿ ಹೇಳ್ತಾರೆ. ಯಾರು ಹೇಳ್ಕೊಟ್ರು ಅವ್ರಿಗೆಲ್ಲ? ಆ ಸಾಕ್ಷಿ ನೋವು ಅದ್ರಲ್ಲಿ ತುಂಬಲ್ಪಟ್ಟಿದೆ ಮಕ್ಕಳೇ. ಆ ನೋವು ತುಂಬಲ್ಪಟ್ರೆ ಯಾವ ವ್ಯಕ್ತಿ ಕೂಡ ಸಾಧಾರಣ ಹೇಳಕ್ಕಾಗೋದಿಲ್ಲ. ಅದನ್ನ ನೀವು ನೋವು ಪಟ್ಟಿದ್ರೆ ಮಾತ್ರ ಆ ಸಾಕ್ಷಿ ಬಲವಾಗಿ ಬರುತ್ತೆ. ನೀವು ಸಮಾಧಾನ ಹೇಳ್ತೀನಿ ಅಂತ ಅದು ಹೇಳಕ್ಕಾಗೋದಿಲ್ಲ. ನಾನು ಕೂತ್ರೆ ನಿಂತ್ರೆ ಆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದ್ರೆ ಒಬ್ಬೊಬ್ರಿಗಾದ ಉಪಕಾರ ನಾನು ನೆನೆಸ್ಬೇಕಾದ್ರೆ ನನಗೇ ಉಪಕಾರ ಆಯ್ತು ನನಗೆ ನಾನು ಅಳ್ತೀನಿ ಕೆಲವು ಟೈಮಲ್ಲಿ. ಯಾಕಂದ್ರೆ ಆ ಉಪಕಾರ, ದೇವ್ರು ಮಾಡೋ ಉಪಕಾರ ಒಂದನ್ನೂ ಮರಿಬೇಡ ಅಂತ ಹೇಳುತ್ತೆ ದೇವ್ರ ವಾಕ್ಯ. ನಾವು ಮರಿದೇ ಹೋಗ್ಬೇಕು ಪ್ರಿಯ ಮಕ್ಕಳು. ಅದಕ್ಕೋಸ್ಕರವಾಗಿ ಯೇಸು ರಕ್ತ ನಮಗಾಗಿ ಮಾತಾಡುತ್ತೆ, ಅದು ನಮಗಾಗಿ ವಿಜ್ಞಾಪಿಸುತ್ತೆ, ನಮಗಾಗಿ 24 ಗಂಟೆ ಏನ್ ಕೊಡ್ಲಿ ಮಗಳಿಗೆ ಅಂತೇಳಿ ಆ ರಕ್ತ ಪರಿಮಳ ಅವರೇ ಅದು ಕಾಯ್ತಾ ಇರುತ್ತೆ ನಿಮಗೋಸ್ಕರ. ಮನೇಲಿ ರೇಷನ್ ಇಲ್ಲ, ಎಣ್ಣೆ ಇಲ್ಲ, ಅಕ್ಕಿ ಇಲ್ಲ ಅಂತೇಳಿ ದುಃಖ ಪಡಬೇಡ. ರೇಷನ್ ಬರೋದಕ್ಕೆ ಸ್ತೋತ್ರ ತುಂಬಲ್ಪಡ್ಲಿ ಅಪ್ಪ, ನೀರು ತುಂಬಲ್ಪಡ್ಲಿ, ಎಣ್ಣೆ ತುಂಬಲ್ಪಡ್ಲಿ, ಮಕ್ಕಳಿಗೆ ಅಲ್ಮೇರದಲ್ಲಿ ವಸ್ತ್ರಗಳು ತುಂಬಲ್ಪಡ್ಲಿ. ನುಡಿರಿ, ಯಾಕೆ ನುಡಿಯಕ್ಕಾಗಲ್ಲ? ದೇವರೆಲ್ಲ ಕೆಲಸ ಮಾಡ್ಬಿಡ್ತಾರೆ. ದೇವ್ರ ಕೈಯಿಂದ ಅಸಾಧ್ಯವಾದದ್ದು ಎಂಬುದು ಇಲ್ಲ, ನುಡಿಬೇಕಷ್ಟೇ. ಯಾಕಂದ್ರೆ ಆ ಕಷ್ಟ ಪಟ್ಕೊಂಡು ನಾನು ಬಂದಿದ್ದೀನಿ, ಕಷ್ಟ ಪಟ್ಕೊಂಡು ಬಂದಿದ್ದೀನಿ. ಬೆಳಗ್ಗೆ ಒಂದು ಪಾನಿಪುರಿ, ಒಂದು ಸಿಂಗಲ್ಲು, ಮಧ್ಯಾಹ್ನ ಒಂದು ಸಿಂಗಲ್ ಪಾನಿಪುರಿ, ರಾತ್ರಿ ಒಂದು ಪಾನಿಪುರಿ, ಒಂದು 10 ಪೈಸೆಗೆ ಒಂದು ಪೂರಿ ಕೊಡೋರು. ಅದು ಒಂದು ಪೂರಿ ತಿನ್ಕೊಂಡು ಸೇವೆ ಮಾಡಿದ್ದೀವಿ ನಾವು ಎಷ್ಟೋ ವಾರ. ಆ ಸೇವೆ ದಿನಗಳು ನಮ್ಗೆ ಗೊತ್ತು. ಎಂಥ ಒಂದು ಉಪದ್ರವ ಇತ್ತು, ಅದು ಅಷ್ಟೇ ಸಂತೋಷ ಇತ್ತು ನಮಗೆ. ದಟ್ ವಾಸ್ ಎ ಜಾಯ್. ಇವತ್ತೆಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಏಸಪ್ಪ ಹೇಳ್ತಾರೆ, ದೇವರ ಚಿತ್ತವನ್ನು ನೆರವೇರಿಸದೇ ನಾನು ತಿನ್ನುವ ಆಹಾರ. ದೇವ್ರಿಗೆ ಸ್ತೋತ್ರ. ಅದಕ್ಕೆ ಇವತ್ತು ಈ ಪಸ್ಕ ಹಬ್ಬದಲ್ಲಿ ಅವ್ರಿಗೆ ಬಿಡುಗಡೆ ಮಾತ್ರ ಕೊಡಲಿಲ್ಲ, ನೆಕ್ಸ್ಟ್ ಅವ್ರಿಗೆ ಒಡವೆ ಮಾತ್ರ ಕೊಡಲಿಲ್ಲ, ನೆಕ್ಸ್ಟ್ ಅವ್ರಿಗೆ ಸೇರಬೇಕಾದ ಜಾಗಕ್ಕೆ ಅವನ ದೇವ್ರು ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಈಗ ನಾವು ಒಂದು ಕಾಲದಲ್ಲಿ ಎಲ್ಲೋ ಇದ್ವಿ, ಬೀಡಿ ಸಿಗರೇಟ್ ಸೇತ್ಕೊಂಡು. ಈಗ ನಮ್ಮ ರಕ್ಷಿಸಿ ಸಭೆಗಳು ಕರ್ಕೊಂಡ್ಬಂದ್ರು, ಇಲ್ಲಿ ಆಶೀರ್ವಾದ ಮಾಡಿದ್ದಾರೆ, ಕಾರು ಬಂಗ್ಲಾ ಕೊಟ್ಟು, ಸ್ವಂತ ಮನೆ, ಸ್ವಂತ AC ಫ್ರಿಜ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಇದು ಸಾಲದು ಮುತ್ತೋರೆ. ಇದು ಆದ್ಮೇಲೆ ದ ನೆಕ್ಸ್ಟ್ ಲೆವೆಲ್ ಇಸ್ ದ ಲಾರ್ಡ್ ವಿಲ್ ಟೇಕ್ ಯು ಟು ಅನದರ್ ಲೆವೆಲ್. ಶಿವಕುಮಾರ್ ಅವರೇ, ಆ ನೆಕ್ಸ್ಟ್ ಲೆವೆಲ್ ಏನು? ಅದು ಪರಲೋಕದ ಸನ್ನಿಧಾನ. ಆ ಪರಲೋಕ ಹೋಗೋದಕ್ಕೆ ನೀವು ಪ್ರಯತ್ನ ಪಡಬೇಕು. ನಾನು ಹೋಗಿ ಬೇಗನೆ ಬರುತ್ತೇನೆ, ನಿಮಗಾಗಿ ಗುಡಾರಗಳನ್ನು ಸಿದ್ಧ ಮಾಡಿ ಬರ್ತೇನೆ. ನಾನು ಇರುವಲ್ಲಿ ನೀವು ನನ್ನ ಜೊತೆ ಇರುತ್ತೀರಾ. ಐ ವಿಲ್ ಗೋ ಆ್ಯಂಡ್ ಪ್ರಿಪೇರ್ ದ ಮ್ಯಾನ್ಷನ್ ಫಾರ್ ಯು, ವೇರ್ ಐ ಆಮ್ ಯು ವಿಲ್ ಬಿ ಆಲ್ಸೋ ವಿತ್ ಮೀ ಅಂತ ಹೇಳ್ತಾರಪ್ಪ. ನೋಡಿದ ಪರಲೋಕ ಯಾತ್ರೆಗೆ ನಾವು ಹೋಗಬೇಕು. ಆ ಯಾತ್ರೆಗೆ ಹೋಗೋದಕ್ಕೆ ನಿಮ್ಮನ್ನು ಒಂದು ಪ್ಲಾಟ್ಫಾರ್ಮಿಗೆ ಕರ್ಕೊಂಡ್ಬಂದಿದ್ದಾರೆ. ಇನ್ನು ಹೇಗೆ ಯಾವಾಗ ಈ ಪ್ರಪಂಚ ಮುಗಿಯುತ್ತೆ ನಮ್ಗೆ ಗೊತ್ತಿಲ್ಲ. ಎಷ್ಟೋ ಜನ ಅಳ್ತಾರೆ, ನಮ್ಗೆ ಅದಿಲ್ಲ ಇದಿಲ್ಲ ಅಂತೇಳಿ. ರೀ, ನಿಮ್ಗೆ ರಕ್ಷಣೆ ತುಂಬ ಮುಖ್ಯ ರೀ, ರಕ್ಷಣೆ ತುಂಬ ಮುಖ್ಯ. ಎಲ್ಲ ಇದ್ಕೊಂಡು ನೀವು ಪ್ರಪಂಚ ಬಿಟ್ಟೋದು ಏನು ಪ್ರಯೋಜನ? ಅದಕ್ಕೆ ಏಸಪ್ಪ ಹೇಳ್ತಾರೆ, ಒಬ್ಬ ಮನುಷ್ಯ ತನ್ನ ಆತ್ಮ ಇಡೀ ಲೋಕವನ್ನೇ ಸಂಪಾದನೆ ಮಾಡಿಕೊಂಡು ತನ್ನ ಆತ್ಮನ ಇಷ್ಟಪಡಿಸ್ಕೊಂಡ್ರೆ ಅವನಿಗೇನು ಆ ಆತ್ಮ ರಕ್ಷಣೆ ಆಗೋದಕ್ಕೆ ರಕ್ತ ಬಂತು. ಆ ಆತ್ಮ ಸೆಳಿಪಾಗಿರಬೇಕು, ಸಮೃದ್ಧಿ ಆಗಿರ್ಬೇಕಂತೇಳಿನೇ, ಪ್ರಿಯನಾದ ಗಾಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರೋ ಪ್ರಕಾರ ನೀನು ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರ್ಬೇಕಾದ್ರೆ ನನ್ನ
ಪ್ರಾರ್ಥನೆ ಅಂತ ಹೇಳ್ತಾರೆ. ಸೊ ದೇವ್ರು ನಿಮ್ಮೆಲ್ಲರೂ ಕೂಡ ಆಶೀರ್ವಾದ ಮಾಡಲಿ. ಕರ್ತ ನಿಶ್ಚಯವಾಗಲಿ ಇವತ್ತು ನಿಮ್ಮ ಕುಟುಂಬಗಳಲ್ಲಿ ಒಂದು ದೊಡ್ಡ ಬಿಡುಗಡೆ ಆಶೀರ್ವಾದ ತರ್ತಾರೆ. ಲೆಟ್ ಅಸ್ ಟೇಕ್ ಇಟ್ ಆಸ್ ಎ ಮೀನಿಂಗ್ಫುಲ್ ಪಾಸ್ ಓವರ್. ಈ ಒಂದು ಪಸ್ಕವನ್ನ ಒಂದು ಅರ್ಥಗಂಭಿತವಾಗಿ ತೆಗೆದುಕೊಳ್ಳೋಣ. ಇದು ನನಗೆ ಆದ ಪಸ್ಕ, ಇದು ನನಗೆ ಸುರಿಸಿದ ರಕ್ತ, ನನಗಾಗಿ ಮಾತಾಡೋ ರಕ್ತ, ನನ್ನ ಪರವಾಗಿರುವ ರಕ್ತ, ನನ್ನ ವಿಷಯದಲ್ಲಿ ವಾದಿಸುವ ರಕ್ತ, Hallelujah. Amen. ನನಗಾಗಿ ಎಲ್ಲವನ್ನ ತಂದು ಆಶೀರ್ವಾದ ಸುರಿಸಿಕೊಡುವ ರಕ್ತ. ಸ್ತೋತ್ರ. ಇದುವರೆಗೆ ಸುರಿಸದೇ ಇರೋ ಆಶೀರ್ವಾದನ ಅಪ್ಪ ನಿಮ್ಮ ಮೇಲೆ ಸುರಿಸಕ್ ಹೋಗ್ತಾರೆ. Hallelujah. ಅಭಿವೃದ್ಧಿ ಆಗೋ ಹಾಗೆ ದೇವ್ರ ಕಾರ್ಯ ಮಾಡ್ತಾರೆ. ನಾವು ಕೇಳೋದಕ್ಕಿಂತಲೂ ಬೇಡೋದಕ್ಕಿಂತಲೂ ಅತ್ಯಧಿಕವಾಗಿ ಅಪ್ಪ ಮಾಡ್ತಾರೆ. ಆಗ ರಕ್ತ ಎಷ್ಟು ಹೇಳ್ತಾ ಹೋಗ್ತೀರಾ, ರಕ್ತ ಹೇಳ್ತಾ 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 ಲಕ್ಷಣ ಸ್ಥಿರ ಆಗ್ತಾ ಹೋಗುತ್ತೆ. ರಕ್ತ ಹೇಳ್ತಾ 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 ನಿಮ್ಮ ಜೀವಮಾನ ಕಾಲಗಲ್ಲ ದೇವರ ಶುಭವು ಕೃಪೆಯು ನಿಮ್ಮ ಹಿಂಬಾಲಿಸಿ ಬಂದ್ಬಿಡತ್ತೆ. ಆಶೀರ್ವಾದ ಅಭಿವೃದ್ಧಿಯಾಗಿ ದೇವ್ರ ಕಾರ್ಯ ಮಾಡ್ತೀನಿ ಅಂತ ಹೇಳ್ತಾರೆ. ದೇವರು ಓಬೇದೋಮನ ಮನೆಯೊಳಗೆ ಒಡಂಬಡಿಕೆ ಪೆಟ್ಟಿಗೆ ಬಂತು. ದೇವರು ಓಬೇದೋಮನನ್ನು ಅವನನ್ನು ಆಶೀರ್ವದಿಸಿದರು. ಎಷ್ಟು ತಿಂಗಳಲ್ಲಿ? 3 ತಿಂಗಳಲ್ಲಿ. ಎಷ್ಟು ತಿಂಗಳಲ್ಲಿ? 3 ತಿಂಗಳಲ್ಲಿ. ಈ 12 ವಾರ ಎಷ್ಟು ತಿಂಗಳಾಯ್ತು? 3 ತಿಂಗಳಾಯ್ತು. ಹಾಲೆಲೂಯಾ, Hallelujah. ಹಾಲೆಲೂಯಾ, 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 ಹಾಲೆಲೂಯಾ. ಯಾಕಿದು 3 ತಿಂಗಳು ಇಟ್ಟಿದ್ದೀನಿ? ಅದೇ ಈ ರಕ್ತ ನಿಮ್ ಕೈ ಏಳ್ಸಿ ಬಿಟ್ಟಿದ್ದೀನಿ, ಸೃಷ್ಟಿಗೆ ಹೇಳಿದ್ದೀನಿ. ಈ 3 ತಿಂಗಳು ಮುಗೀತು, ಬೀಜ ಬಿತ್ತಾಯ್ತು, ನಾರಾಯಣಸವ್ರೆ Hallelujah. ಆಶೀರ್ವಾದ ಆರಂಭ ಆಗತ್ತೆ. ಅಭಿವೃದ್ಧಿ ಅಭಿವೃದ್ಧಿ ಆಗ್ತಾ. ಅದಕ್ಕೆ 3 ತಿಂಗಳು ನಿಮ್ಗೆ 12 ವಾರ ಶಿವಣ್ಣವ್ರು ಯಾಕೆ ಇಟ್ಟೆ ಅಂದ್ರೆ ಓಬೇದೋಮನ ಮನೆಗೆ 3 ತಿಂಗಳಿದ್ದ ಪೆಟ್ಟಿಗೆ. ದೇವರು ಓಬೇದೋಮನನ್ನು ಅವನನ್ನು ಅವನ ಮನೆಯವರೆಲ್ಲರನ್ನು ಆಶೀರ್ವದಿಸಿದರು. ದೇವರು ಓಬೇದೋಮನ ಪೆಟ್ಟಿಗೆ ಮಾಡಿದ ಹಾಗೆ ಗ್ರೇಸ್ ಮಿನಿಸ್ಟ್ರಿ ಟವರ್ ಅಲ್ಲಿರುವಂತ ಎಲ್ಲ ಮಕ್ಕಳನ್ನ ಆಶೀರ್ವಾದ Amen. ಮಾಡಿ. Hallelujah. बस एक तू खुदा, कोई नहीं है सिंहासन के योग्य, बस एक तू राजा, कोई नहीं है आदर के योग्य, बस एक तू खुदा, सिंहासन के योग्य, बस एक तू राजा, सारा आदर सारी महिमा तुझको मिले यीशु, सारा आदर सारी महिमा तुझको मिले यीशु. नाम यीशु का ऊंचा, नाम यीशु.
के योग्य बस एक तू खुदा, कोई नहीं है सिंहासन के योग्य बस एक तू राजा, कोई नहीं है आदर के योग्य बस एक तू खुदा, कोई नहीं है सिंहासन के योग्य बस एक तू राजा, सारा आदर सारी महिमा तुझको मिले यीशु, सारा आदर सारी महिमा तुझको मिले यीशु। मसीहा कोई नहीं है महिमा के योग्य बस एक तू यहोवा, कोई नहीं है बेला पवित्र बस एक तू मसीहा, सारा आदर सारी महिमा तुझको मिले यीशु, सारा आदर सारी महिमा तुझको मिले यीशु। नाम यीशु का ऊंचा, नाम यीशु का ऊंचा, नाम यीशु का ऊंचा, नाम यीशु, नाम यीशु का ऊंचा, नाम यीशु का ऊंचा, नाम यीशु का ऊंचा, नाम यीशु, तुझको मिले यीशु, नाम यीशु का ऊंचा, नाम यीशु का ऊंचा, नाम यीशु का ऊंचा,